ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಮತ್ತು 25ರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ನಾವು ಈಗಾಗಲೇ TETಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಪೇಪರ್ 2ಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸ್ತಿದ್ವಿ. 2014ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿವಿ, 2015 ಮತ್ತು 2017ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬಂದೀವಿ. ಇವತ್ತು 2019ರ ಒಂದು ಪ್ರಶ್ನೆಯನ್ನು ನೋಡ್ಕೊತ ಹೋಗೋಮು. ಯಾವೆಲ್ಲ ರೀತಿಯ ಪ್ರಶ್ನೆ ಅದಾವ ನಾ ಹೇಳಿದ್ದೆ ನಿಮಗೆ. ಟಾಪಿಕ್ ನೋಡೋನೇ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನು ಕ್ವಶನ್ ಪೇಪರ್ ಕೂಡ ನಿಮಗೆ ಸಾಲ್ವ್ ಮಾಡಿಸ್ಬಿಡ್ತೀನಿ. ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕನ್ನು ರಿವಿಷನ್ ಮಾಡಿಸ್ತಾ ಹೋಗ್ತೀನಿ. ಈ ಒಂದು ಟಾಪಿಕ್, ಈ ಒಂದು ಚಾಪ್ಟರ್ನಲ್ಲಿ ಸತಕ ಅಥವಾ ಈ ಒಂದು ತರಗತಿನಲ್ಲಿನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಯಾವುದಾದ್ರೂ 2 ಚಾಪ್ಟರ್ಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆಗಳು ನಮಗೆ ಅಷ್ಟೇ ಮುಖ್ಯ. ಎಷ್ಟು ಪ್ರಶ್ನೆಗಳನ್ನ ನೋಡ್ತೀವಿ ಅಷ್ಟೇ ನಮಗೇನಾಗ್ತೈತಿ, ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಗ್ತಾ ಹೋಗ್ತೈತಿ. ಈಗಾಗಲೇ ನಿಮ್ಮ ಹತ್ರ ತುಂಬ ನಾಲೆಜ್ ಇರ್ತೈತಿ, ಆಲ್ಮೋಸ್ಟ್ ಎಲ್ಲ ಓದೇ ಇರ್ತೀರಿ. ಜಸ್ಟ್ ಏನೈತಿ ನಿಮಗೆ ರಿವಿಷನ್ ಆದಾಗೂ ಆಗ್ತದೆ ಮತ್ತು ಪಾಯಿಂಟ್ಸ್ಗಳು ಹೆಚ್ಚೆಚ್ಚು ನೆನಪಾಗ್ತಾನೋ ಹೋಗ್ತಾವ. ಯಾಕಂತಂದ್ರೆ ನಾವು ಕ್ವಶನ್ ಪೇಪರ್ ಬಿಡಿಸೋದ್ರಿಂದನೇ ಅರ್ಧಕ್ಕಿಂತ ಹೆಚ್ಚು ಸಿಲೆಬಸ್ ನಮ್ಮದು ಕವರ್ ಆಗ್ತಾ ಹೋಗ್ತದ. ಓಕೆ, ಫಸ್ಟ್ ಕ್ವಶನ್ ನೋಡೋಣ, ಟೈಮ್ ವೇಸ್ಟ್ ಮಾಡಲಾರ್ದ ನೇರವಾಗಿ ಪ್ರಶ್ನೆ ಹೋಗೋಣ. ನೋಡ್ರಿ, ಅಕ್ಬರ್ನು ಸ್ಥಾಪಿಸಿರ್ತಕ್ಕಂತಹ ದಿನ್ ಇ ಇಲಾಹಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. 2014ರ ಕ್ವಶನ್ ಕೇಳಿದ್ದ, ನಾ ಹೇಳಿದ್ದೆ ಇದರಲ್ಲಿ ಡೌಟ್ ಕ್ಲಿಯರ್ ಆಗ್ತೈತಿ, ಮತ್ತೆ ರಿಪೀಟ್ ಆಗೈತಿ ಅಂತ ಹೇಳಿದ್ದೆ. ಯಾರು ಫಸ್ಟ್ಲಿಂದ ಕ್ಲಾಸನ್ನು ನೋಡಕತ್ತೀರಿ ಅವ್ರಿಗೆ ಗೊತ್ತೇ ಇರ್ತೈತಿ. ಕ್ವಶನ್ 100% ಅಕ್ಬರ್ ಮೇಲೆ ನೋಡಿವಲ್ಲ, ಎಲ್ಲೆಲ್ಲಿ ಕ್ವಶನ್ ಹೆಂಗೆ ಕೇಳ ಅಂತೇಳಿ ನಾನು ರಿಪೀಟ್ ಹೆಂಗೆ ಆಗ್ಯಾವ ಟ್ವಿಸ್ಟ್ ಮಾಡಿ ಏನೆಲ್ಲ ಪ್ರಶ್ನೆಗಳಲ್ಲಿ ಹಾಕ್ಯಾನ ಅಂತೇಳಿ ನಿಮಗೆ ವಿವರಣೆ ಕೊಟ್ಕೋತಾನೆ ಹೋಗ್ತೀನಿ. ನೋಡ್ರಿ, ಈಗ ಅಕ್ಬರ್ ಸ್ಥಾಪಿಸಿರ್ತಕ್ಕಂತಹ ದಿನ್ ಇ ಇಲಾಹಿಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಅಕ್ಬರ್ನು 1582ರಲ್ಲಿ ದಿನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸ್ತಾನ. 100% ಇದು ಸರಿಯಾಗಿರ್ತಕ್ಕಂಥದ್ದು. ಇಬಾದತ್ ಖಾನಾದಲ್ಲಿ ನಡೆಯುತ್ತಿದ್ದ ಹಿಂದೂ, ಜೈನ, ಜರೋಸ್ಟ್ರಿಯನ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮಾನುಸಾರವಾಗಿ ಇದು ರೂಪುಗೊಂಡಿತು. ಅಂದರೆ ಎಲ್ಲ ಒಂದು ಧರ್ಮಗಳನ್ನು ಕೂಡಿಸ್ಕೊಂಡು ಅವರಲ್ಲಿರ್ತಕ್ಕಂಥ ಶ್ರೇಷ್ಠ ಗುಣಗಳನ್ನು ತೆಗೆದುಕೊಂಡು ಈ ಒಂದು ದಿನ್ ಇ ಇಲಾಹಿ ಎಂಬ ಧರ್ಮವನ್ನು ಅಕ್ಬರ್ ಸ್ಥಾಪನೆ ಮಾಡ್ತಾನೆ. ಅಬ್ದುಲ್ ರಹೀಂ ಖಾನ್ ಈ ಧಾರ್ಮಿಕ ಪಂಥದ ಮುಖ್ಯ ರೂವಾರಿ ಆಗಿದ್ದನು ಅಂತಕ್ಕಂಥದ್ದು ತಪ್ಪಾಗ್ತೈತಿ. ಇದು ರಾಂಗ, ಆಟೋಮೆಟಿಕ್ಕಾಗಿ ಇದು ಹೊರ ಹೋಗ್ತದ. ಈ ಹೊಸ ಧರ್ಮವು ಸಂಸ್ಕಾರ, ನಡವಳಿಕೆ ಹಾಗೂ ಏಕೀಶ್ವರವಾದದಲ್ಲಿ ನಂಬಿಕೆಯನ್ನು ಹೊಂದಿತ್ತು. ತುಂಬ ಸಲ IAS ಹಿಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಹಿಡ್ಕೊಂಡು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ತನೂ ಈ ಒಂದು ಕ್ವಶನ್ ರಿಪೀಟ್ ಆಗೈತಿ. ಕೆಲವೊಂದು ಎಕ್ಸಾಮ್ದಾಗ ಒನ್ ಲೈನರ್ನ್ಯಾಗ ಕ್ವಶನ್ ಕೇಳೋಣ, ಕೆಲವೊಂದು ಎಕ್ಸಾಮ್ದಾಗ ಸ್ಟೇಟ್ಮೆಂಟ್ ಮೇಲೆ ಕ್ವಶನ್ ಆಗೈತಿ. ಅಕ್ಬರ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ದಿನ್ ಇ ಇಲಾಹಿ ಅಂತಕ್ಕಂಥ ಧರ್ಮವನ್ನು ಕೇಳ್ತಾ ಹೋಗ್ತಾನೆ, ಹೌದಾ. ಮತ್ತು ಅಕ್ಬರ್ಗೆ ಸಂಬಂಧಪಟ್ಟಂತೆ ಆತನ ದಿಗ್ವಿಜಯಗಳನ್ನು ಅಂದರೆ ಮುಖ್ಯವಾಗಿ ಪ್ರಮುಖವಾಗಿ ಹಲ್ದಿಘಾಟ್ ಕದನವನ್ನು ಕೇಳ್ತಾನೆ. ಅದನ್ನು ಬಿಟ್ಟನಂತಂದ್ರೆ ಸಾಂಸ್ಕೃತಿಕವಾಗಿ ಅಕ್ಬರ್ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಂತಹದ್ದು ಅಂತಕ್ಕಂಥದ್ದು. ಯಾಕಂತಂದ್ರೆ ಈಗ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂತಹ ತೆರಿಗೆಗಳನ್ನು ರದ್ದು ಮಾಡ್ತಾನೆ. ಹಿಂದೂಗಳ, ಮುಸ್ಲಿಂ ಮತ್ತು ಇನ್ನೂ ಬೇರೆ ಬೇರೆ ಧರ್ಮಗಳನ್ನು ಒಂದು ಸಹಬಾಳ್ವೆಯಿಂದ ಬದುಕಿಸಲಿಕ್ಕೆ ಆತ ಏನು ಮಾಡ್ತಾನೆ, ಅವಕಾಶವನ್ನು ಮಾಡಿಕೊಡ್ತಾನೆ. ಹೀಗೆ ಅಕ್ಬರ್ನ ಒಂದು ಒಳ್ಳೆಯ ರಾಜನೀತಿ ನಿಪುಣತೆಯಿಂದ ಏನು ಮಾಡ್ತಾನೆ ರೀ, ಕ್ವಶನ್ಗಳನ್ನು ಜಾಸ್ತಿ ಫೋಕಸ್ ಮಾಡ್ತಾ ಅಕ್ಬರ್ ಮೇಲೆ ಜಾಸ್ತಿ ಕ್ವಶನನ್ನು ಫೋಕಸ್ ಮಾಡ್ತಕ್ಕಂಥ ಸಾಧ್ಯತೆ ಐತಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇತ್ತಂದ್ರೆ ಅಕ್ಬರ್ ಮೇಲೆ 1 ಅಥವಾ 2 ಕ್ವಶನ್ಗಳನ್ನು ಕೇಳಕ್ಕೆ ಹೇಳ್ತಾನೆ. ಸರಿ, ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ, ಇವುಗಳಲ್ಲಿ ಸರಿಯಾದಂತಹ ಜೋಡಿಯನ್ನು ಗುರುತಿಸಿ ಅಂತ ಕೇಳೋಣ. ನೋಡ್ರಿ, ಆರ್ಯ ಸಮಾಜ, ಮಹಾತ್ಮ ಜ್ಯೋತಿಬಾ ಫುಲೆ ರಾಂಗ್, ಆಟೋಮೆಟಿಕ್ ರಾಂಗ್. ಸತ್ಯಶೋಧಕ ಸಮಾಜ ಬರ್ತದ. ಇನ್ನು ಪ್ರಾರ್ಥನಾ ಸಮಾಜಕ್ಕೆ ಬಂದ್ರೆ ದಯಾರಾಮ್ ಸರಸ್ವತಿ, ಇದನ್ನೂ ರಾಂಗ. ಸತ್ಯಶೋಧಕ ಸಮಾಜ ಬಂದ್ರೆ ಓಕೆ, ಮ್ಯಾಗೆ ನೋಡಿವಲ್ಲ ಮಹಾತ್ಮ ಜ್ಯೋತಿಬಾ ಫುಲೆ ಬರ್ತಾರಲ್ಲಿ. ಇನ್ನು ಯುವ ಬಂಗಾಳಿ ಚಳವಳಿ ಒಂದೇ ಒಂದು ಹೋಲಿಕೆ ಆಗ್ತೈತ್ರಿ ಸರ್ ಇದಕ್ಕೆ, ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜಿಯೋ. ನೆನಪಿಟ್ಟುಕೋರಿ, ಒಂದೊಂದು ಕ್ವಶನ್ ಭಾಳ ಇಂಪಾರ್ಟೆಂಟ್. ಮತ್ತು ಇದೇ ಕ್ರೈಟೇರಿಯಾ ಮೇಲೆ ಕ್ವಶನ್ ಆಗ್ತೈತಿ ನೋಡ್ರಿ. ಈಗ ನಾಳೆಗೆ ಇನ್ನೊಂದು ಕ್ವಶನ್ ಪೇಪರ್ ತರ್ತೀನಲ್ಲ ನೋಡ್ರಿ, ಮ್ಯಾಕ್ಸಿಮಮ್ ಸಿಲೆಬಸ್ ಅಂತೂ ಸೇಮ್ ಇರ್ತೈತಿ. ಆದ್ರೆ ಅಲ್ಲಿರ್ತಕ್ಕಂಥ ನೀವು ಏನೇ ಒಂದು ಟಾಪಿಕ್ ಹಿಡಿದ್ರೆ ಅಂತಂದ್ರೆ ಅಲ್ಲಿ ಅದನ್ನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಳೇಬೇಕು. ಯಾಕಂದ್ರೆ ಇದು ಸಮಾಜ ವಿಜ್ಞಾನ, ಹೌದಾ. ಕ್ವಶನನ್ನು ಅದೇ ಟಾಪಿಕ್ನಾಗೆ ಕೇಳ್ತಾನೆ, ಬಟ್ ಕ್ವಶನ್ ಟ್ವಿಸ್ಟ್ ಮಾಡಿ ಕ್ವಶನ್ನ ಸೆಂಟೆನ್ಸನ್ನು ಬೇರೆ ಬೇರೆ ಮಾಡಿ ಕೇಳ್ತಾನೆ. ಅದಕ್ಕೆ ನಮಗೇನಾಗ್ತೈತಿ, ಆ ಒಂದು ಕ್ವಶನ್ ಹಿಂಗೆ ಕೇಳ ಅಂತೇಳಿ ಗೊತ್ತಾಗೋದಿಲ್ಲ. ನೋಡ್ರಿ, ಎಷ್ಟು ಮಜಾ ಐತಿ. ಆರ್ಯ ಸಮಾಜದ ಬಗ್ಗೆ ಗೊತ್ತೈತಿ, ಪ್ರಾರ್ಥನಾ ಸಮಾಜದ ಬಗ್ಗೆ ಓದಿವಿ, ಸತ್ಯಶೋಧಕ ಸಮಾಜದ ಬಗ್ಗೆ ಓದಿವಿ. ಬಟ್ ಅಲ್ಲಿ ಏನು ಹೊಂದಾಣಿಕೆ, ಯಾರ್ಯಾರು ಅದನ್ನು ಸ್ಥಾಪನೆ ಮಾಡಿದ್ರೆ ಅಂತೇಳಿ ಇಲ್ಲಿ ಕ್ವಶನ್ ಆಗೈತಿ. ಯುವ ಬಂಗಾಳ ಚಳವಳಿ, ಇವು 3 ರಾಂಗ್ ಅದಾವ, ಹೌದಾ. ಆರ್ಯ ಸಮಾಜ ರಾಂಗ, ಪ್ರಾರ್ಥನಾ ಸಮಾಜ ರಾಂಗ, ಸತ್ಯಶೋಧಕ ಸಮಾಜ ರಾಂಗ. 3 ಏನೇನು ಸ್ಥಾಪನೆ ಐತಿ ಸದ್ಯ ಹೇಳ್ಬಿಡ್ತೀನಿ ನಿಮಗೆ. ಬಟ್ ಇಲ್ಲಿ 4ನೇದು ಒಂದೇ ಒಂದು ಸರಿ ಐತಿ. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಕ್ವಶನ್ ಕೇಳನವ, ಹೌದಾ. ಯುವ ಬಂಗಾಳಿ ಚಳವಳಿಯನ್ನು ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜಿಯರ್ ಅವರು ಏನು ಮಾಡ್ತಾರೆ, ಈ ಒಂದು ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆಗಿರ್ತಕ್ಕಂಥ ಸರಿಯಾದ ಉತ್ತರ ಆಗ್ಯಾದ, ಹೌದಲ್ಲ.
ಎಲ್ಲ ಸಮಾಜದ ಸ್ಥಾಪಕರ ಬಗ್ಗೆನೂ ನಿಮಗೆ ಹೇಳ್ಬಿಡ್ತೀನಿ. ಈಗ ನೋಡ್ರಿ, ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವ್ರು ಯಾರು? ಒಂದ್ಸಲ ನೆನ್ಪು ಮಾಡ್ಕೋರಿ, ನೆನ್ಪು ಮಾಡ್ತಾ ಹೋಗ್ರಿ. ನೋಡ್ರಿ, ಓದೇ ಇರ್ತೀರಿ, ಬಟ್ ಅದು ಏನಿರ್ತೈತಿ ಸಮಯಕ್ಕೆ ತಕ್ಕಂತೆ ಸ್ವಲ್ಪ ನೆನಪಾರಿರ್ತೈತಿ. ಮತ್ತೆ ಆ ಶಬ್ದಗಳು, ಆ ಅಕ್ಷರಗಳು ನಮ್ಮ ಕಣ್ಣಿಗೆ ಬಂದ್ರೆ 100% ಆಗಿ ನಮ್ಮ ಮೆದುಳಲ್ಲಿ ಇರ್ತಕ್ಕಂಥ ಪೂರ್ವಜ್ಞಾನ ನಮಗೆ ಬಳಕೆ ಆಗೇ ಆಗ್ತೈತಿ. ಮತ್ತೆ ಅದು ನಮಗೆ ನೆನಪೇ ಆಗೇ ಆಗ್ತೈತಿ. ಇದು ಹ್ಯೂಮನ್ ಸೈಕಾಲಜಿಯನ್ನು ಓದೇ ಇರ್ತೀರಿ. ಎಜುಕೇಷನ್ ಸೈಕಾಲಜಿಯನ್ನು ನಾವು ಓದಲೇಬೇಕಾಗ್ತೈತಿ. ಅಲ್ಲಿ ನಿಮಗೆ ಗೊತ್ತಾಗ್ತಾನೆ ಹೋಗ್ತೈತಿ. ನೋಡ್ರಿ, ಬ್ರಹ್ಮ ಸಮಾಜವನ್ನು ನೆನ್ಪು ಮಾಡ್ಕೋರಿ, ಯಾರು ಬರ್ತಾರೆ ಇಲ್ಲಿ? ರಾಜಾ ರಾಮ್ ಮೋಹನ್ ರಾಯ್ ಅವರು ಬರ್ತಾರ. ಇನ್ನು ಆರ್ಯ ಸಮಾಜವನ್ನು ನೆನ್ಪು ಮಾಡ್ಕೋರಿ, ಸ್ವಾಮಿ ದಯಾನಂದ ಸರಸ್ವತಿ ಅವರು ಬರ್ತಾರ. ಸತ್ಯಶೋಧಕ ಸಮಾಜವನ್ನು ನೆನ್ಪು ಮಾಡ್ಕೋರಿ, ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಬರ್ತಾರ. ಇನ್ನು ಪ್ರಾರ್ಥನಾ ಸಮಾಜಕ್ಕೆ ಬಂದ್ರೆ ಆತ್ಮಾರಾಮ್ ಪಾಂಡುರಂಗರವರು ಬರ್ತಾರ. ಇನ್ನು ಅದೇ ರೀತಿ ರಾಮಕೃಷ್ಣ ಮಿಷನ್ ಭಾಳ ಮುಖ್ಯ, ಸ್ವಾಮಿ ವಿವೇಕಾನಂದರವರು ಬರ್ತಾರ. ಥಿಯೋಸಾಫಿಕಲ್ ಸೊಸೈಟಿಗೆ ಬಂದ್ರೆ ಇಲ್ಲಿ ಅನಿ ಬೆಸೆಂಟ್ ಅವರು ಬರ್ತಾರ. ಅಲಿಗಢ ಚಳವಳಿಗೆ ಬಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ರವರು ಬರ್ತಾರೆ. ನೋಡ್ರಿ, ಪ್ರತಿಯೊಂದು ಕ್ರೈಟೇರಿಯಾ ಮೇಲೆ ಕ್ವಶನನ್ನು ಕೇಳ್ತಾ ಬರ್ತಾನೆ. ಹೌದಲ್ಲ, ಇದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ. ಇನ್ನು ಏನ್ರಿ ಇದರ ಬಗ್ಗೆ ಮತ್ತೆ ಏನು ಕ್ವಶನ್ ಕೇಳ್ಬೋದು ಅಂತಂದ್ರೆ, ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಭಾರತೀಯ ನವೋದಯದ ಧ್ರುವತಾರೆ, ಹೌದಾ, ಪಿತಾಮಹ ಅಂತೇಳಿ TET-ನ್ಯಾಗ ಕ್ವಶನ್ ಕೇಳಲ್ಲ. 2015 ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅಥವಾ 2014 ಎರಡರಾಗ ಒಂದು ಕ್ವಶನ್ ಪೇಪರ್ನಾಗ ಭಾರತೀಯ ನವೋದಯದ ಪಿತಾಮಹ ಅಥವಾ ಧ್ರುವತಾರೆ ಅಂತೇಳಿ ನಾವು ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಕರಿತೀವಿ. ಇನ್ನು ಆರ್ಯ ಸಮಾಜಕ್ಕೆ ಬಂದ್ರೆ ಇಲ್ಲಿ ಪತ್ರಿಕೆಗಾನ ಕ್ವಶನ್ ಕೇಳ್ತಾನೆ. ಆರ್ಯ ಸಮಾಜದಾಗ ಸತ್ಯಾರ್ಥ ಪ್ರಕಾಶನ ಅಂತಕ್ಕಂಥ ಪತ್ರಿಕೆ ಬಗ್ಗೆ ತುಂಬ ಸಲ ಕ್ವಶನ್ ಕೇಳೋಣ. ಇನ್ನು ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಘೋಷಣೆ ನಮಗೆ ಆರ್ಯ ಸಮಾಜದಲ್ಲಿ ಕಂಡು ಬರ್ತದ. ಮತ್ತು ಕ್ವಶನನ್ನು ಏನು ಕೇಳ್ತಾನ್ರಿ? ಜ್ಯೋತಿಬಾ ಫುಲೆ ಅವರ ಹೆಂಡತಿ ಸಾವಿತ್ರಿಬಾಯಿ ಫುಲೆ ಅಂತ ಕರಿತೀವಿ. ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತಕ್ಕಂಥ, ಭಾರತದ ಮಹಿಳಾ ಶಿಕ್ಷಕಿ ಅಂತಕ್ಕಂಥ ಬಿರುದು ಅವರಿಗೆ ಐತಿ. ಈ ಒಂದು ಕ್ವಶನ್ನು ಏನು ಮಾಡ್ಯಾನ್ರಿ? ಕಾಂಪಿಟೇಟಿವ್ ಎಕ್ಸಾಮ್ನಾಗ ತುಂಬ ಸಲ ಕ್ವಶನನ್ನು ಕೇಳಿದ್ದಾನೆ. ಹೌದಾ, ಇನ್ನು ಹೋಮ್ ರೂಲ್ ಲೀಗ್ ಚಳವಳಿ, ಹೌದಾ, ಅನಿ ಬೆಸೆಂಟ್ಗೆ ಸಂಬಂಧಪಟ್ಟಂತೆ ಥಿಯೋಸಾಫಿಕಲ್ ಸೊಸೈಟಿನೂ ಕೇಳ್ತಾನ. ಅದನ್ನು ಬಿಟ್ಟನಂತಂದ್ರೆ ಹೋಮ್ ರೂಲ್ ಲೀಗ್ ಚಳವಳಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಇಷ್ಟು ಪ್ರಶ್ನೆಗಳು ಬಹಳ ಮುಖ್ಯ ಆಗ್ತೈತಿ. ಇನ್ನು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಆಯೋಗ ಮೇಲೆ ಕ್ವಶನ್ ಕೇಳ್ತಾನ. ಒಂದು ಜಾತಿ ಒಂದು ಧರ್ಮ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು? ಶ್ರೀ ನಾರಾಯಣ ಗುರು. ಭಾಳ ಸಲ FDನ ಕ್ವಶನ್ ಕೇಳೋಣ. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದಾಗೂ ಆ ಒಂದು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಆಯೋಗ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇಷ್ಟು ನೋಡ್ರಿ, ಎಲ್ಲಿ ಒಂದು ಕ್ವಶನ್ ಎಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡಿವಿ. ಓದ್ತಕ್ಕಂಥ ಮೆಥಡ್ ನಮ್ದು ಹಿಂಗೆ ಇರಬೇಕು. ಒಂದು ಕ್ವಶನ್ ಗ್ರಿಪ್ ಸಿಕ್ಕ್ಯಾದಂತಂದ್ರೆ ಕೈಗೆ ಒಟ್ಟ ಆ ಕಡೆ ಲಕ್ಷ ಹೋಗಬಾರ್ದು. ಆ ಒಂದು ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂಥ ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಮತ್ತು ವಿಚಾರ ಮಾಡಬೇಕು, ಜಾಸ್ತಿ ಮಾತಾಡಬೇಕು. ಈಗ ಹೆಂಗೆ ನಾನು ನಿಮ್ಮ ಕೂಡ ಪ್ರಶ್ನೆ ಹಿಡ್ಕೊಂಡು ಮಾತಾಡಕತ್ತೀನಲ್ಲ, ನಿಮ್ಮ ಜೊತೆ ಮಾತಾಡಕತ್ತೀನಲ್ಲ, ಆ ರೀತಿ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ 2 ಅಥವಾ 3 ಮಂದಿ ಅಷ್ಟು, ಅದಕ್ಕಿಂತ ಜಾಸ್ತಿ ಬೇಡ. ಯಾಕಂದ್ರೆ ಅಲ್ಲಿ ಕಾನ್ಸಂಟ್ರೇಷನ್ ಹಾಳಾಗ್ತೈತಿ. ಹೌದಾ, 2 ಅಥವಾ 3 ಜನ ಕುಡ್ಕೊಂಡು ಒಂದೊಂದು ಪ್ರಶ್ನೆ ಹಿಡ್ಕೊಂಡು ನೀವು ಈ ರೀತಿ ಚರ್ಚೆ ಮಾಡಿದ್ರೆ ನಿಮಗೆ ಸಾಯುತನ ಟಾಪಿಕ್ಗಳು ನೆನಪಾರಂಗಿಲ್ಲ. ನಿದ್ದಿಗಣ ಕೇಳಿದ್ರೂ ನೀವು ಹೇಳ್ತೀರಿ. ಹೌದಲ್ಲ, ಈಗ ನೆಕ್ಸ್ಟ್ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ರೀ ಇದನ್ನು. ನೋಡ್ರಿ, ಕೃತಿಗಳು ಪ್ರಾಚೀನ ಭಾರತಕ್ಕೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೃತಿಗಳ ಮೇಲೆ ಜಾಸ್ತಿ ಕ್ವಶನನ್ನು ಎತ್ತಾ ಬರ್ತಾನೆ. ಬೇಜಾರು ಮಾಡ್ಕೋಬೇಡ್ರಿ, ಯಾಕಂದ್ರೆ ನಮಗೆ ಇದೇ ಮೇನ್. ಯಾಕಂದ್ರೆ ಒಂದು ಸಲ ನಾವು ಕಲ್ತು ಬಿಟ್ಟಿವಿ ಅಂತಂದ್ರೆ ಮುಂದೆ ಬರ್ತಕ್ಕಂಥ ನಮ್ಮ ಜೀವನಕ್ಕೂ ಅಷ್ಟೇ ಅನುಕೂಲ. ನಾಳೆಗೆ ನೀವು ಟೀಚರ್ ಆದ್ರಿ ಅಂತಂದ್ರೆ, ನಾಳೆಗೆ ಬೇರೆ ಬೇರೆ ಹುದ್ದೆಯಲ್ಲಿ ಹೋದ್ರಂತಂದ್ರೆ ಮಕ್ಕಳಿಗೆ ಹೇಳಕ್ಕೆ, ಹೌದಾ, ನಿಮ್ಮ ಸಹಪಾಠಿಗಳು ಹೇಳಕ್ಕೆ, ನಿಮ್ಮ ಮಕ್ಕಳಿಗೆ ಹೇಳಕ್ಕೆ ಅದು ಅಷ್ಟೇ ಪರಿಣಾಮಕಾರಿ ಆಗ್ತೈತಿ. ಯಾಕಂದ್ರೆ ಜ್ಞಾನ ಅಂತಕ್ಕಂಥದ್ದು ಒಂದೇ, ಅದು ನಿಂತ ನೀರಲ್ಲ, ಸಾಕ್ತಾ ಇರ್ತೈತಿ, ಹರಿತಾ ಇರ್ತೈತಿ, ಪೀಳಿಗೆಯಿಂದ ಪೀಳಿಗೆಗೆ, ಯುಗಗಳಿಂದ ಯುಗಗಳಿಗೆ. ಹೌದಾ, ಅದು ಜ್ಞಾನ ಅಂತಕ್ಕಂಥದ್ದು ಹರಡ್ತಾನೆ ಹೋಗ್ತೈತಿ. ಒಟ್ಟ ಬೇಸರ ಮಾಡ್ಕೋಬಾರ್ದು. ಎಷ್ಟು ನಾವು ಪ್ರೀತಿಯಿಂದ, ಎಷ್ಟು ನಾವು ವಿಶ್ವಾಸದಿಂದ ಆ ಒಂದು ಸಬ್ಜೆಕ್ಟನ್ನು ಓದ್ತಾ ಹೋಗ್ತೀವಿ, ಅದು ಮರಳಿ ನಮಗೆ ಅಷ್ಟೇ ಪ್ರೀತಿಯನ್ನು ಕೊಡ್ತದ, ಅಷ್ಟೇ ನಾಲೆಜನ್ನು ಕೊಡ್ತಾ ಬರ್ತೈತಿ. ಎಷ್ಟು ಚಂದ ಅದ ನೋಡ್ರಿ ಕ್ವಶನ್ಗಳು. ಹೇಮಸೇನ ಏನಾಗ್ತೈತ್ರಿ? ಹೇಮಸೇನ ಬರ್ದಿರ್ತಕ್ಕಂಥದ್ದು ರಾಘವ ಪಾಂಡವೀಯ. ಇನ್ನು ದುರ್ವಿನಿತ ಬರ್ತಕ್ಕಂಥದ್ದು ಶಬ್ದಾನುಶಾಸನ. ಇನ್ನು ವಾದಿ ಯಾವುದು? ವಾದಿಬ ಸಿಂಹನ ಗದ್ಯ ಚಿಂತಾಮಣಿ. ಶ್ರೀ ಪುರುಷನ ಗಜಶಾಸ್ತ್ರ. ಈ ಶ್ರೀ ಪುರುಷನ ಗಜಶಾಸ್ತ್ರ ತುಂಬ ಸಲ ಎಕ್ಸಾಮ್ದಾಗ, ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕ್ವಶನ್ ಆಗೈತಿ. ಮತ್ತೆ ಕೇಳ್ತಕ್ಕಂಥ ಸಾಧ್ಯತೆಗಳು ಬಹಳ ಇರ್ತಾವೆ. ಅದಕ್ಕೆ ಕೆಲವೊಂದಿಷ್ಟು ಟಾಪಿಕ್ಗಳನ್ನು ನಾವು ಓದಬೇಕಾಗ್ತದ. ಆಮೇಲೆ ಒಂದಿಷ್ಟು ನನಗೆ ನೆನಪಿರ್ತಕ್ಕಂಥ ಕೆಲವೊಂದಿಷ್ಟು ಕೃತಿಗಳ ಬಗ್ಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದಾಗ ನಾನು ಕ್ವಶನ್ ಪೇಪರ್ ರೆಫರೆನ್ಸ್ ಮಾಡೋ ಮುಂದೆ ನನಗೆ ಬಂದಿರತಕ್ಕಂಥ ಕೃತಿಗಳದಾವ ನೋಡ್ರಿ. ಬಹಳ ಅಂತಂದ್ರೆ ಕೌಟಿಲ್ಯನ ಬಗ್ಗೆ ಕ್ವಶನ್ ಕೇಳ್ತಾನೆ. ಕೌಟಿಲ್ಯ ಬರ್ದಿರ್ತಕ್ಕಂಥ ಅರ್ಥಶಾಸ್ತ್ರದ ಮೇಲೆ. ಆಮೇಲೆ ಯಾರು? ವಿಶಾಖದತ್ತನ ಮುದ್ರಾರಾಕ್ಷಸ ಕೃತಿಯನ್ನು ಬರೀತಾನೆ, ಅದರ ಮೇಲೆ ಕ್ವಶನ್ ಕೇಳ್ತಾನೆ. ಕಲ್ಲಹಣನ ರಾಜತರಂಗಿಣಿ, ಅದರ ಮೇಲೆ ಫಿಕ್ಸ್ ಆಗಿರ್ತಕ್ಕ ಭಾಳ ಸಲ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕ್ವಶನ್ ಆಗೈತಿ. ಕಲ್ಲಹಣ ಬರ್ದಿರ್ತಕ್ಕಂಥ ಕೃತಿ ರಾಜತರಂಗಿಣಿ. ಅಶ್ವಘೋಷನ ಬುದ್ಧಚರಿತೆಯ ಮೇಲೆ ಕ್ವಶನ್ ಕೇಳ್ತಾನೆ. ಆಮೇಲೆ ಅಮೋಘ ವರ್ಷನ ಪ್ರಶ್ನೋತ್ತರ ರತ್ನಮಾಲಿಕಾ, ಹೌದಾ, ಇದರ ಮೇಲೆ ಪ್ರಶ್ನೆಯನ್ನು ತೆಗಿತಾ ಬರ್ತಾನ. ಇನ್ನು ಮತ್ತೆ ಅಮರಸಿಂಹನ ಅಮರಕೋಶ, ವಿಷ್ಣು ಶರ್ಮನ ಪಂಚತಂತ್ರದ ಮೇಲೆ ಕ್ವಶನ್ ಕೇಳ್ತಾನ. ಕೌಟಿಲ್ಯನ ಬಗ್ಗೆ ಅಂತೂ ಹೇಳೇ ಬಿಟ್ಟಿನಿ. ಇನ್ನು ಚರಕ ಸಂಹಿತೆ. ಹರ್ಷವರ್ಧನನೂ ಕೃತಿ ಬರೀತಾನ. ಹರ್ಷವರ್ಧನ ವರ್ಧ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ದೊರೆ. ಆತ ಬರ್ದಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ಕೃತಿಗಳು ಯಾವ ಅಂತಂದ್ರೆ ಹರ್ಷಚರಿತೆ, ನಾಗಾನಂದ ಮತ್ತು ರತ್ನಾವಳಿ ಅಂತಕ್ಕಂಥ ಕೃತಿ. ಕೇಳೋಣ ಕ್ವಶನ್ಗಳು ಮತ್ತೆ ಆಗ್ತಾವ್ರಿ ಇವು. ಹೌದಾ, ಇನ್ನು ಹಾಲ ಬರ್ದಿರ್ತಕ್ಕಂಥ ಗಾಥಾ ಸಪ್ತಸತಿ ಮೇಲೆ, ಹೌದಾ, ಮತ್ತೆ ಪ್ರಶ್ನೆಯನ್ನು
ಕೇಳ್ತಾನ. ಶೂದ್ರಕನ ಮೃಚ್ಛಕಟಿಕದ ಬಗ್ಗೆ, ಹೌದಾ. ನಂತರ ಜಯದೇವ ಬರೆದಿರ್ತಕ್ಕಂಥ ಕೃತಿಯ ಮೇಲೆ ಕ್ವಶನ್ ಕೇಳೋಣ. ಜಯದೇವ ಬರೆದಿರ್ತಕ್ಕಂಥ ಕೃತಿ ಯಾವ್ದ್ರಿ ಸರ್ ಅಂತಂದ್ರೆ ಗೀತ ಗೋವಿಂದ. ಆರ್ಯಭಟನ ಸೂರ್ಯ ಸಿದ್ಧಾಂತದ ಬಗ್ಗೆ ಕ್ವಶನ್ ಕೇಳ್ತಾನ. ವರಹಮೀರನ ಬೃಹತ್ ಜಾತಕದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇವಿಷ್ಟು ಏನಾದವಲ್ರಿ ಸರ್, ನಾನು ಏನೀಗ ನಿಮಗೆ ಕೃತಿಗಳನ್ನು ಹೇಳಿದ್ನಲ್ಲ ಅವು ಪ್ರಾಚೀನ ಭಾರತದ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಅಂತೇಳಿ ನಾವು ಕರ್ತಾ ಬರ್ತೀವಿ. ಮತ್ತೆ ಪದೇ ಪದೇ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಆ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಓಕೆ, ಇದಂತರೂ ಕ್ವಶನ್ ಆಯಿತು. ಇನ್ನು ನೆಕ್ಸ್ಟ್ ಕ್ವಶನ್ ನೇರವಾಗಿ ಹೋಗೋಣ. ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು? ಇನ್ನೊಂದ್ಸಲ ಕ್ವಶನ್ ರಿಪೀಟ್ ಮಾಡ್ತೀನಿ. ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಚಾರ್ಲ್ಸ್ ಮೆಟಕಾಫ್ ಅವರು. ಕ್ವಶನ್ ಇಂಪಾರ್ಟೆಂಟ್, ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಆಗೈತಿ. ಇಂಥ ಒನ್ ಲೈನರ್ ಕ್ವಶನ್ಗಳನ್ನ ಬರ್ಕೊಂಡು ಇಟ್ಕೊಳ್ಳೋದು ಬಹಳ ಚಲೋ. ಬಟ್ ಕ್ಲಾಸ್ ಅಂತರೂ ಐತಿ, ನೀವು ಪದೇ ಪದೇ ಅದನ್ನು ಕೇಳಬಹುದು. ಟೆಕ್ನಾಲಜಿಯಿಂದ ಆಗಿರ್ತಕ್ಕಂಥ ಲಾಭನೇ ಇದೆ. ಎಷ್ಟೋ ಜನ ಏನೇನೋ ಕೆಲಸಕ್ಕೆ ಅದನ್ನು ಬಳಸ್ಕೋತೀವಿ ನಾವು. ಆದರೆ ಕೆಲವೊಂದಿಷ್ಟು ಬೆರಳೆಣಿಕೆಯಷ್ಟು ಜನರು ಮಾತ್ರ ಟೆಕ್ನಾಲಜಿಯನ್ನು ಒಳ್ಳೆ ಕೆಲಸಕ್ಕೆ ಬಳಸ್ಕೋತಾರ. ಯಾರು ಅದನ್ನು ಒಳ್ಳೆ ಕೆಲಸಕ್ಕೆ ಬಳಸ್ಕೋತಾರಲ್ಲ ಅವರಿಂದ ಅದನ್ನು ಅದು ಬರ್ತಕ್ಕಂಥ ನಾಲೆಜ್ನೇ ಬೇರೆ, ಹೌದಲ್ಲ. ನೋಡ್ರಿ, ನಾನು ಎಲ್ಲಿ ಕುಂತೀನೋ ನೀವೆಲ್ಲಿ ಕುಂತು ಕ್ಲಾಸ್ಗಳಾಕತ್ತೀರೋ, ನಮ್ಮ ಮಧ್ಯೆ ಈಗ ಸಾವಿರಾರು ಜನರು ಕ್ಲಾಸನ್ನು ಕೇಳ್ತೀರಿ, ನೀವು ನನ್ನ ಕಮೆಂಟ್ ಮಾಡ್ತೀರಿ. ಇದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಬಂಧ ನೋಡ್ರಿ. ಋಣಾನುಬಂಧ ಅಂತಕ್ಕಂಥದ್ದು ಅದು ಪೂರ್ವಜನ್ಮದ ಪುಣ್ಯ. ನಾನು ನಿಮ್ಮ ಕ್ಲಾಸ್ ಹೇಳಕತ್ತೀನಿ, ನೀವು ನನಗಿಷ್ಟು ರೆಸ್ಪಾನ್ಸ್ ಮಾಡಕತ್ತೀರಿ, ಹೌದಾ. ಇದು ಸಾಮಾನ್ಯವಾಗಿರ್ತಕ್ಕಂಥ ಬಂಧ. ಯಾರು ಇದನ್ನು ಆಧ್ಯಾತ್ಮಿಕವಾಗಿ ವಿಚಾರ ಮಾಡ್ತೀರಿ ಅಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನೇ ಬೇರೆ. ಯಾರು ಇದನ್ನು ನೆಗೆಟಿವಿಟಿ ಆಗಿ ತಗೋತೀರಿ ಅಲ್ಲಿ ನಕಾರಾತ್ಮಕ ವಿಚಾರಗಳನ್ನೇ ಹೊರಹೊಂತ, ಹೌದಾ. ಎಷ್ಟು ನಾವು ಇದನ್ನು ಪಾಸಿಟಿವ್ ಅಂತ ತಗೋತೀವಿ, ಎಷ್ಟು ನಾವು ಇದನ್ನು ಒಳ್ಳೆಯ ಕೆಲಸಗಳಿಗೆ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊತೀವಿ, ಅಷ್ಟೇ ನಮಗೆ ಭವಿಷ್ಯ ಏನಾಗ್ತೈತಿ, ಮುಂಬರ್ತಕ್ಕಂಥ ಪೀಳಿಗೆ, ಮುಂಬರ್ತಕ್ಕಂಥ ಭವಿಷ್ಯ ಉಜ್ವಲವಾಗ್ತಕ್ಕಂಥ ಸಂಕೇತಗಳು ನಮಗೆ ಕಾಣ್ತವ, ಹೌದಾ. ಇಲ್ಲಿ ನೋಡ್ರಿ, ಈ ಒಂದು ಪ್ರಶ್ನೆಗೆ ಉತ್ತರ ಏನೈತಿ, ಚಾರ್ಲ್ಸ್ ಮೆಟಕಾಫ್ ಅಂತಕ್ಕಂಥದ್ದು. ನೆಕ್ಸ್ಟ್, ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆ. ಒಂದು ತಲೆಗಿಟ್ಕೋರಿ, ಒಂದಿಷ್ಟು ನಾನು ರೆಫರೆನ್ಸ್ ಮಾಡೀನಿ. ಏನು ಹೈಸ್ಕೂಲ್ ಬುಕ್ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರ್ತಕ್ಕಂಥ ಪಠ್ಯಪುಸ್ತಕಗಳು, ಆಮೇಲೆ ಏನು ಮಾಡೀನಿ, ಕೆಲವೊಂದಿಷ್ಟು ರೆಫರೆನ್ಸ್ ಬುಕ್ಸ್ಗಳನ್ನು, ಫೇಮಸ್ ಆಗಿರ್ತಕ್ಕಂಥ ರೆಫರೆನ್ಸ್ ಬುಕ್ಸ್ಗಳನ್ನು ತೆಗೆದುಕೊಂಡು ಕಾಲಾನುಕ್ರಮಣಿಕೆ ಅಂತೇಳಿ ಒಂದಿಷ್ಟು ಟಾಪಿಕನ್ನು ತೆಗೆದುಕೊಂಡಿನಿ. ಆ ಟಾಪಿಕನ್ನು ನಿಮಗೆ ನೆಕ್ಸ್ಟ್ ಕ್ಲಾಸ್ನಾಗ ಕ್ವಶನ್ ಪೇಪರ್ ಬಿಡಿಸೋ ಮುಂದೆ ಕೊಡ್ತೀನಿ. ಯಾಕಂದ್ರೆ ಈಗ ಸದ್ಯ ಕೊಟ್ಟನೆ ಅಂತಂದ್ರೆ ಸುಮಾರು 200ಕ್ಕಿಂತ ಹೆಚ್ಚು ಇಸಿವಿ ಅದಾವ, ಅವು ನಿಮಗೆ ನೆನಪಿಟ್ಕೊಳ್ಳೋಕ್ಕಾಗಂಗಿಲ್ಲ. ನಾನು ನೆಕ್ಸ್ಟ್ ಕ್ಲಾಸ್ನಾಗ ಆ ಒಂದು PDF ಅದಕ್ಕೆ ಅಟ್ಯಾಚ್ ಮಾಡಿ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಕಾಲಾನುಕ್ರಮಣಿಕೆಯಲ್ಲಿ ಒಂದು ಕ್ವಶನ್ ಮಿಸ್ ಆಗಂಗಿಲ್ಲ, ಅಷ್ಟು ನಮಗೆ ತಲೆಯಾಗಿತ್ತಂದ್ರೆ ಸಾಕು. ನೋಡ್ರಿ, ನಿಮಗೆ ಕೆಲವೊಂದಿಷ್ಟು ಇಸ್ವಿಗಳು ನೆನಪಿರ್ಲಿಕ್ಕಂತಂದ್ರು ಗೆಸ್ ಮೂಲಕನೂ ನಾವು ಹಾಕಬಹುದು ಅಂತಕ್ಕಂಥ ಮಾತನ್ನು ನಿಮಗೆ ಹೇಳೀನಿ, ಹೌದಾ. ಈಗ ಪ್ಲಾಸಿ ಕದನ ಐತಿ, ಸಹಾಯಕ ಸೈನ್ಯ ಪದ್ಧತಿ ಐತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಐತಿ, ಬಕ್ಸಾರ್ ಕದನ ಐತಿ. ಯಾವೂ ನಮಗೆ ನೆನಪಿಲ್ಲ ಅಂತ ಇಟ್ಕೋರಿ, ಹೌದಾ. ಸ್ವಲ್ಪ ಓದೇ ಇರ್ತೀವಲ್ಲ, ನಮಗೆ ಅಷ್ಟು ನಾಲೆಜ್ ಅಂತ ಇದ್ದೇ ಇರ್ತೈತಿ. ನೆನ್ಪು ಮಾಡ್ಕೋಬೇಕು. ಹೆಂಗೆ ನೆನ್ಪು ಮಾಡ್ಕೋಬೇಕ್ರಿ ಸರ್ ಅಂತಂದ್ರೆ, ಫಸ್ಟಿಗೆ 1757ರಾಗ ಏನಾಗ್ತೈತ್ರಿ, ಪ್ಲಾಸಿ ಕದನ ನಡೀತದ, ಹೌದಾ. ಅದು ಆದಮೇಲೆ ಸಹಾಯಕ ಸೈನ್ಯ ಪದ್ಧತಿ ನಂತರ ಬರ್ತದಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ 1857 ಆಸುಪಾಸಿನಲ್ಲಿ ಬರ್ತೈತಿ, ಹೌದಾ. ಆಸುಪಾಸಿನಲ್ಲಿ ಇನ್ನು ನೆನಪಿರ್ಲಿಕ್ಕೆ ಅಂತ ಹೇಳಾಕತ್ತೀನಿ ನಾನು. ಇನ್ನು ಆಮೇಲೆ ಬರೋದು ಏನು, ಬಕ್ಸಾರ್ ಕದನ, ಹೌದಾ. ಫಸ್ಟಿಗೆ ಬರ್ತಕ್ಕಂಥದ್ದು ಪ್ಲಾಸಿ ಕದನ ಆಗಿಂದ 1757, 1764ರಲ್ಲಿ ಏನು ಬರ್ತೈತಿ, ಬಕ್ಸಾರ್ ಕದನ ಆಗ್ತದ. ಆಮೇಲೆ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಬರ್ತೈತಿ. ಆಮೇಲೆ ಫಸ್ಟಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಹಾಯಕ ಸೈನ್ಯ ಪದ್ಧತಿ, ADBC. ನೆನಪಿರ್ಲಿಕ್ಕಂದ್ರೂ ಈ ರೀತಿ ನಾವು ಘಟನೆಗಳನ್ನು ಒಂದೊಂದಾಗಿ ನೆನಪು ಮಾಡ್ಕೋತನು ಆ ಒಂದು ಘಟನೆಗಳನ್ನು ಜೋಡಿಸ್ಬೋದು. ಸಿಂಪಲ್. ಪ್ಲಾಸಿ ಕದನ, ಆಮೇಲೆ ಬಕ್ಸಾರ್ ಕದನ ಆಗಿದ್ದ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ. ಈ ಒಂದು ನೀತಿಯಿಂದ ಸಿಡಿದದನ್ನೇ ಯಾರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ಇನ್ನುಳಿದಂತಹ ಕೆಲವೊಂದಿಷ್ಟು ರಾಜಮನೆತನಗಳು 1857 ದಂಗೆಗೆ ಇದು ಸತ್ಯಕ್ಕೊಂದು ಕಾರಣ ಆಗಿ ಪರಿಣಮಿಸ್ತೈತಿ. ಒಂದಕ್ಕೊಂದು ಕೊಂಡಿಗಳು ಬೆಸಿತಾ ಹೋಗ್ತಾವ. ಎಷ್ಟು ನಾವು ಓದ್ತೀವಲ್ಲ ಅಷ್ಟೇ ನಮಗೇನಾಗ್ತೈತಿ, ಅದು ನಾಲೆಜ್ ಪರ್ಫೆಕ್ಟ್ ಆಗ್ತಾ ಹೋಗ್ತದ. ನೆಕ್ಸ್ಟ್ ಕ್ವಶನ್, ಹೇಳಿಕೆಗಳನ್ನು ಕೊಟ್ಟಾನ. ಏನು ಹೇಳಿಕೆಗಳನ್ನು ಕೊಟ್ಟಾನ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಾನ, ಹೌದಾ. 2ನೇ ದೇವರಾಯ ಗಜಬೆಂಟೇಕಾರ ಅಂತಕ್ಕಂಥ ಬಿರುದನ್ನು ಹೊಂದಿದ್ದ, 100%. ಗಜಬೆಂಟೇಕಾರ ಅಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ಅರಸ ಯಾರು ಅಂತೇಳಿ FDN ಆಗಿ ಎಸ್ಎಡಿದ ಕ್ವಶನ್ ಕೇಳೋಣ. ಬಿಟ್ಟರೆ ಗ್ರೂಪ್ ಸಿನಾಗೂ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಆಗಿತ್ತು. ಯಾಕಂದ್ರೆ ಕ್ವಶನ್ ಪೇಪರ್ ಮುಂದಿಟ್ಟುಕೊಂಡೇ ನಾನು ಕ್ಲಾಸ್ ಮಾಡ್ತೀನಿ. ಯಾವತ್ತು ಮಾಡಿದ್ರು ಎಲ್ಲೆಲ್ಲಿ ಏನೇನು ಕ್ವಶನ್ ಆಗ್ಯದ ಅದು ಒಂದು ಸ್ವಲ್ಪ ನಿಮ್ಗೆ ಐಡಿಯಾ ಕೊಟ್ಬಿಟ್ನಂತಂದ್ರೆ ಆ ಒಂದು ವಿಷಯಕ್ಕೆ ಇರ್ತಕ್ಕಂಥ ಮಹತ್ವ ನಿಮಗೆ ಗೊತ್ತಾಗ್ತೈತಿ. ಆ ಒಂದು ಟಾಪಿಕ್ ಎಷ್ಟು ಮಹತ್ವ ಅಂತಕ್ಕಂಥ ನಿಮಗೆ ಗೊತ್ತಾಗ್ತಾ ಹೋಗ್ತೈತಿ, ಹೌದಲ್ಲ. ನೋಡ್ರಿ, ಈ ಕೆಳಗಿನ ಹೇಳಿಕೆಗಳಲ್ಲಿ 2ನೇ ದೇವರಾಯನಿಗೆ ಯಾವ ಬಿರುದಿತ್ರಿ ನೋಡ್ರಿ. ಎಷ್ಟು ನಾವು
ನಾವು ಸಿಲೆಬಸ್ ಇದು ಕ್ವಶನ್ ಪೇಪರ್ಲಿಂದ ಕಲಿಬಹುದಲ್ಲ, ಎಷ್ಟು ನಾವು ನಾಲೆಜನ್ನು ಪಡ್ಕೋಬಹುದು. ಅರ್ಧ ಸಿಲೆಬಸ್ನ ಹೇಳೇ ಬಿಟ್ಟಿನಿ. 2023ನೇ ಕ್ವಶನ್ ಪೇಪರ್ ಆಗೋತನ ಅರ್ಧಕ್ಕಿಂತ ಹೆಚ್ಚು ಏನೈತಿ ಸಿಲೆಬಸ್ ನೀವು ಮುಗಿಸೇ ಬಿಟ್ಟಿರ್ತೀರಿ. ಅಷ್ಟು ಬೇಕಾದಂಗೆ ಟಿ ಇ ಟಿನ್ಯಾಗ ಕುಂದ್ರಿ ಆ ವಿಷಯದ ಮೇಲೆ 35 ಪ್ರಶ್ನೆಗಳನ್ನ ಕೇಳೋಣ ಅಂತಂದ್ರೆ ಆರಾಮಾಗಿ ನೀವು 30 ಅಥವಾ 25ಕ್ಕಿಂತ ಹೆಚ್ಚು ಕ್ವಶನ್ಗಳನ್ನ ಇದ್ರ ಮೇಲೇ ಹಾಕ್ತೀರಿ. ಯಾಕಂದ್ರೆ ನಾವು ಅದರ ಸೈಡ್ ಏನು ಕ್ವಶನ್ಗಳನ್ನ ಬಿಟ್ಟು ಬೇರೆ ಬೇರೆ ಮಾಹಿತಿನ ನಿಮ್ಮ ಕೂಡ ಹಂಚ್ಕೊಂಡೇ ಇರ್ತೀನಲ್ಲ, ಆ ಒಂದು ಮಾಹಿತಿ ಮೇಲೆ ಕ್ವಶನ್ ಕೇಳಿ, ಕ್ವಶನ್ ಪೇಪರ್ನಾಗಿಂದಾರ ಕ್ವಶನ್ ಬರಲಿ, ನೀವು ಓದಿದ್ರಾಗಾರ ಕ್ವಶನ್ ಬರಲಿ, ಎಲ್ಲಿದ್ದರೂ ನಿಮ್ಮ ಕ್ವಶನ್ ಪೇಪರ್ ಸಾಲ್ವ್ ಆದ್ರೆ ಆಯ್ತಲ್ಲ, ಅಷ್ಟು ಸ್ಕೋರ್ ಆದ್ರೆ ಮುಗೀತಲ್ಲ. ಒಂದು ಕ್ಲಾಸ್ ಮಾಡಿದ್ದಕ್ಕೆ ಏನಾಗ್ತಿತ್ತು ನಮಗೆ ಉಪಯೋಗ ಆಗ್ತದ, ಹೌದಲ್ಲ. ಇಲ್ಲಿ ನೋಡ್ರಿ, 2ನೇ ದೇವರಾಯ ಗಜಬೆಂಟೆಕಾರ ಅಂತಕ್ಕಂಥ ಬಿರುದನ್ನು ಹೊಂದಿದ್ದ. ಓಕೆ, 2ನೇ ದೇವರಾಯ ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ದಕ್ಷಿಣಾಪಥ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದ. ನೆನಪಿಟ್ಟುಕೋರಿ, ಮತ್ತೆ ಮತ್ತೆ ಕ್ವಶನ್ ಪೇಪರ್ ರಿಪೀಟ್ ಆಗ್ತಿರ್ತಾವ. ರಿಪೀಟ್ ಆಗ್ಲಿಕ್ಕಂದ್ರೂ ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀತಿರ್ತೀರಿ. ನಮಗೆ ಗೌರ್ಮೆಂಟ್ ಕ್ವಶನ್ ಪೇಪರ್ ಬಹಳ ಪ್ರಮುಖ ಆಗ್ತಾವ್ರಿ. ನೀವು ಇದೇ ಅಂತಲ್ಲ, ಬೇಕಾದಂಥ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಪೇಪರ್ ಗೌರ್ಮೆಂಟ್ ಕ್ವಶನ್ ಪೇಪರ್ನ ಬಿಡಿಸ್ರಿ, ಹೌದಾ. ನೀವು ಯಾವುದೇ ತಗೋರಿ, ಇದು ಸ್ಟೇಟ್ ಗೌರ್ಮೆಂಟ್ ಕ್ವಶನ್ ಪೇಪರ್ ತಗೋರಿ, ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ನ ತಗೋರಿ, ಯಾವುದೇ ಕ್ವಶನ್ ಪೇಪರ್ ತಗೋರಿ, ಗೌರ್ಮೆಂಟ್ ಕ್ವಶನ್ ಪೇಪರ್ಗಳನ್ನ ನೀವು ಸಂಗ್ರಹಣೆ ಮಾಡಿರಿ, ಬಿಡಿಸ್ರಿ. ಬೇರೆ ಬೇರೆ ಸ್ಟೇಟ್ ಕ್ವಶನ್ ಪೇಪರ್ಗಳನ್ನ ಸಂಗ್ರಹಣೆ ಮಾಡಿರಿ. ನೀವು ಆರಾಮಾಗಿ ನೀವು ಅಂದ್ಕೊಂಡಿರ್ತಕ್ಕಂಥ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ನಿಮಗೆ ಅನುಕೂಲಕರ ಆಗ್ತದ. ಹೌದಾ. ಇಲ್ಲಿ ಕ್ವಶನ್ನ 2 ಸ್ಟೇಟ್ಮೆಂಟ್ ಸರಿ ಅದಾವ. 2ನೇ ದೇವರಾಯನಿಗೆ ಸಂಬಂಧಪಟ್ಟಂತೆ ಇಲ್ಲಿ 2 ಸ್ಟೇಟ್ಮೆಂಟ್ಗಳು ಏನಾಗ್ತಾವ್ರಿ, ಸರಿ ಆಗ್ತಾವ. ನೆಕ್ಸ್ಟ್ ಕ್ವಶನ್, ಔರಂಗಜೇಬ್ ಮೇಲೆ ಹೇಳೇಬಿಟ್ಟೆ ನಾ ಕಳೆದ ಕ್ಲಾಸ್ನಲ್ಲೇ ಹೇಳಿನಿ ಯಾವ್ಯಾವ ಟಾಪಿಕ್ಗಳು ಫಿಕ್ಸ್ ಕ್ವಶನ್ ಕೇಳ್ತಾನ, ಯಾವ್ಯಾವ ಟಾಪಿಕ್ಗೆ ನಾವು ರಿವಿಷನ್ ಮಾಡ್ಬೇಕಂತಕ್ಕಂಥದ್ದು ನಾನು ಕಳೆದ ತರಗತಿನಲ್ಲಿ ಹೇಳ್ಬಿಟ್ಟಿನಿ ನಿಮಗೆ, ಹೌದಾ. ಔರಂಗಜೇಬ್ನನ್ನು ಜಿಂದಾ ಫಕೀರ್ ಅಥವಾ ಜಿಂದಾ ಪೀರ್ ಅಥವಾ ಜೀವಂತ ಫಕೀರ್ ಅಂತ ಕರಿತಿದ್ವಿ, 100% ಕರಿತಿದ್ವಿ. ಇಲ್ಲಿ ಸಮರ್ಥನೆ ಐತಿ. ಔರಂಗಜೇಬನು ಆಡಂಬರದ ಜೀವನಕ್ಕೆ ಮಹತ್ವ ನೀಡದೆ ಸರಳವಾಗಿ ತನ್ನ ಬದುಕನ್ನು ಕಳೆದನು. ನೋಡ್ರಿ, ಇಂಥ ಕ್ವಶನ್ಗಳನ್ನು ಬಿಡಿಸೋದು ನಮಗೆ ಬಹಳ ಸ್ಕಿಲ್ ಬೇಕು, ಬಹಳ ಪ್ರಾಕ್ಟೀಸ್ ಬೇಕು. ಯಾಕಂತಂದ್ರೆ ಎಷ್ಟೋ ಓದಿರ್ತೀವಿ, ಇಂಥ ಕ್ವಶನ್ಗಳನ್ನ ಬಿಡಿಸೋ ಮುಂದೆ ಎಡಿ ಬಿಡ್ತೀವಿ. ಒಂದು ತಲೆಯಾಗಿ ಇಟ್ಕೋರಿ, ಇಂಥ ಕ್ವಶನ್ ಪೇಪರ್ ಬಿಡಿಸೋ ಮುಂದೆ ಇಂಥ ಕ್ವಶನ್ಗಳು ನಿಮ್ಮ ಕಂಡು ಮುಂದೆ ಬಂದು ಅಂತಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ 1ನೇದ್ದು ಓದ್ರಿ, 2ನೇದ್ದು ಓದ್ರಿ, ಹೌದಾ. ಪ್ರತಿಪಾದನೆನೂ ಓದ್ರಿ, ಸಮರ್ಥನೆನೂ ಓದ್ರಿ. ಒಂದು ವೇಳೆ ಆ ಒಂದು ಪ್ರತಿಪಾದನೆಗೆ ಸಮರ್ಥನೆ ಎರಡಕ್ಕೆರಡು ಸಂಬಂಧ ಹೊಂದಿದ್ದು, ಹೌದಾ, ಎರಡೂ ಸಂಬಂಧ ಹೊಂದಾಕತ್ತಿದ್ವು ಅಂತಂದ್ರೆ ಉತ್ತರ ಏನಾಗ್ತೈತಿ, ಪ್ರತಿಪಾದನೆ ಎ, ಸಮರ್ಥನೆ ಆರ್ ಎರಡೂ ಸರಿ ಆಗ್ತಾವ. ಆರ್ ಸಮರ್ಥನೆಗೆ ಎ ಸರಿಯಾಗಿರ್ತಕ್ಕಂಥ ಕಾರಣ ಆಗ್ತೈತಿ ಅಂತಕ್ಕಂಥ ವಿವರಣೆ ಆಗ್ತೈತಿ, ಹೌದಾ. ಒಂದು ವೇಳೆ ಕೆಲವೊಂದು ಸಲ ಏನಾಗ್ತೈತಿ, 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇರ್ತಾವ, ಆದರೆ ಒಂದಕ್ಕೊಂದು ಸಂಬಂಧ ಇರಂಗಿಲ್ಲ. ಒಂದು ವೇಳೆ 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದು ಅಲ್ಲಿ ಸಂಬಂಧ ಇರಲಿಲ್ಲ ಅಂತಂದ್ರೆ ಉತ್ತರ ಏನಾಗ್ತೈತಿ, ಪ್ರತಿಪಾದನೆ ಎ ಸರಿ, ಸಮರ್ಥನೆ ಆರ್ ಸರಿ, ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಲೇ ಉತ್ತರ ಆಗ್ತದ. ಎ ಸರಿ, ಆರ್ ಸರಿ ಅಂತ ಇಷ್ಟೇ ಆಗ್ತೈತಿ. ಒಂದು ವೇಳೆ ಮೇಲಿಂದ ಸರಿ ಇತ್ತು, ಕೆಳಗಿಂದ ರಾಂಗ್ ಇತ್ತು ಅಂತಂದ್ರೆ ಪ್ರತಿಪಾದನೆ ಎ ಸರಿ, ಆರ್ ತಪ್ಪು ಅಂತ ಆಗ್ತದ. ಎರಡೂ ತಪ್ಪಿದ್ದು ಅಂತಂದ್ರೆ ಏನು ತಪ್ಪು, ಆರ್ನು ತಪ್ಪು. ಇದು ನಮಗೆ ಬೇಕು, ಇದು ನಮಗೆ ಬೇಸಿಕ್ ಫೌಂಡೇಶನ್ ಬೇಕಾಗ್ತದೆ ಕ್ವಶನ್ಗಳನ್ನು ಬಿಡಿಸೋ ಮುಂದೆ. ಯಾಕಂದ್ರೆ ನೀವು ಕ್ವಶನ್ KS ಕ್ವಶನ್ ಪೇಪರ್ನ ಬಿಡಿಸಿದ್ದಂದ್ರೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಪ್ರಶ್ನೆ ಪತ್ರಿಕೆನ ಬಿಡಿಸಿದ್ರೆ ಇಂಥ ಕ್ವಶನ್ಗಳು ನಿಮ್ಗೆ ಅಲ್ಲಿ ಭಾಳ ಸಿಗ್ತಾವ. ಅದಕ್ಕೆ ನಾನು ಹೇಳೋದು, ಹೆಚ್ಚೆಚ್ಚು ಕ್ವಶನ್ ಪೇಪರ್ನ ಬಿಡಿಸ್ರಿ. ನೀವು TET ಅಂತಲ್ಲ, ಬೇಕಾದಂಥದ್ದು ಕ್ವಶನ್ ಪೇಪರ್ ಬೇರೆ ಬೇರೆ ಎಕ್ಸಾಮ್ಗಳನ್ನ ಬರೀತಿರಲ್ಲ ಫ್ಯೂಚರ್ನಲ್ಲಿ, ಆವಾಗ ಇಂಥ ಕ್ವಶನ್ಗಳನ್ನ ನೀವು ಎಷ್ಟು ಬಿಡಿಸ್ತಿರಲ್ಲ ಅಷ್ಟು ನಿಮಗೇನಾಗ್ತೈತಿ, ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಕ್ಕಂಥ ಸ್ಕಿಲ್ನು ಬರ್ತೈತಿ, ಮತ್ತು ನೀವು ಆರಾಮಾಗಿ ಅದನ್ನು ಬಿಡಿಸ್ಕೊತಾನೆ ಹೋಗ್ತೈತಿ. ಕ್ವಶನ್ ನೋಡೋಣ. ಔರಂಗಜೇಬನನ್ನು ಜಿಂದಾ ಫಕೀರ್ ಅಥವಾ ಜೀವಂತ ಫಕೀರ್ ಅಂತೇಳಿ ನಾವು ಕರಿತೀವಿ. ಔರಂಗಜೇಬನು ಆಡಂಬರದ ಜೀವನಕ್ಕೆ ಮಹತ್ವ ನೀಡದೆ ಸರಳವಾಗಿ ತನ್ನ ಬದುಕನ್ನು ಕಳೆದನು. ಆತ ಆಡಂಬರಕ್ಕೆ ಜೀವನವನ್ನು ಮಹತ್ವ ಕೊಡದೆ ಸರಳವಾಗಿ ತನ್ನ ಬದುಕನ್ನು ಕಟ್ಟಿಕೊಂಡನೆ ಅಂತಲೇ ಅವನನ್ನು ಜಿಂದಾ ಫಕೀರ್ ಅಥವಾ ಜಿಂದಾ ಸಂತ ಅಂತ ಕರಿತೀವಿ. ಒಂದಕ್ಕೊಂದು ಕೊಂಡಿ ಹೊಂತೈತಿ, ಒಂದಕ್ಕೊಂದು ಸಂಬಂಧ ಹೊಂತಾವ. 2 ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವ. ಹಿಂಗೆ ಅದಾವ ಅಂತಂದ್ರೆ ಎ ಮತ್ತು ಆರ್ ಎರಡೂ ಸರಿ ಅದಾವ. ಆರ್ ಏನ ಸರಿಯಾದ ವಿವರಣೆ ಆಗಿದೆ. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ಕ್ವಶನ್ ಏನು ಕ್ಯಾನ ಕ್ವಶನನ್ನು ಹೆಂಗೆ ಬಿಡಿಸ್ಬೇಕಂತಲೂ ನಿಮಗೆ ಈ ಸದ್ಯಕ್ಕೆ ಹೇಳ್ಬಿಟ್ಟಿನಿ. ಓಕೆ, ನೆಕ್ಸ್ಟ್ ಕ್ವಶನ್. ಇವರು ಈಗಿನ ಮೈಸೂರು ಅರಮನೆಯನ್ನು 1910ರಲ್ಲಿ ಪೂರ್ಣಗೊಳಿಸಿದರು. ಭಾಳ ಇಂಪಾರ್ಟೆಂಟ. ಇಂಥವು ಸ್ಟೇಟ್ಮೆಂಟ್ಗಳನ್ನು ಕೇಳ್ತಿರ್ತಾನೆ, ಆದರೆ ಸರಳ ಇರ್ತಾವೆ, ನೀವು ಓದೇ ಇರ್ತೀರಿ. KRS ಅಣೆಕಟ್ಟು ನಿರ್ಮಾಣ ಮಾಡುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಪಡಿಸಿದರು. 1911ರಲ್ಲಿ ಮೈಸೂರು ಸಂಪತ್ ಅಭ್ಯುದಯ ಪರಿಷತ್ತನ್ನು ಆರಂಭಿಸಿದರು. ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡಲು ಅನುವು ಮಾಡಿಕೊಟ್ಟರು. ಯಾರು ಇವರು? ನೋಡೋ ತಕ್ಷಣ ಗೊತ್ತಾಗ್ತೈತಿ. ಸ್ಟೇಟ್ಮೆಂಟ್ಗಳು ತುಂಬ ಈಸಿ ಅದಾವ. ನಮ್ಮ ಒಡೆಯ ಮನೆತನವನ್ನು ಅಧ್ಯಯನ ಮಾಡೋ ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನೆಲ್ಲ ಸಾಧನೆಗಳನ್ನ ಮಾಡ್ತಾರೆ. ನೆನಪಿನಲ್ಲಿ ಇಟ್ಕೊಡ್ರಿ. ನೋಡ್ರಿ, ಎಷ್ಟು ಓದಿರಿ, ಎಷ್ಟು 4 ಪಾಯಿಂಟ್ಗಳನ್ನು ಓದಿರಿ ಅಂತಂದ್ರೆ ನೀವು 4 ಪಾಯಿಂಟ್ಗಳನ್ನ ಪರ್ಫೆಕ್ಟ್ ಆಗಿಬಿಡ್ಬೇಕು. ಹೌದಾ. ನಾಲ್ವಡಿ ಕೃಷ್ಣರಾಜ ಒಡೆಯರ್
ಒಡೆಯರಿಗೆ ನೀವು ಸಿಲೆಬಸನ್ನು ಕೆಲವೊಂದ್ಸಲ ಓದೋಕ್ಕಾಗ್ಲಿಕ್ಕೆ ಅಂತಂದ್ರೂ ನಾವು ಪ್ರಶ್ನೆ ಪತ್ರಿಕೆಗಳ ಮೂಲಕನೂ ಸಿಲೆಬಸನ್ನು ಓದ್ಬೋದು, ಹೌದಲ್ಲ. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅದಾರ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಂಬಂಧಪಟ್ಟಂತೆ ಇಲ್ಲಿ 4 ಸ್ಟೇಟ್ಮೆಂಟ್ಗಳು ಅದಾವಲ್ಲ, ಆ 4 ಸ್ಟೇಟ್ಮೆಂಟ್ಗಳನ್ನು ಓದ್ಕೊಂಡ್ಬಿಟ್ರೆ ಮುಗಿತಲ್ಲ, ನೆನ್ಪಿಟ್ಕೊಂಡ್ಬಿಟ್ರೆ ಮತ್ತೆ ಏನು ಮಾಡ್ಬೋದು, ಏನಾದರೂ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಮತ್ತೆ ಏನಾದರೂ ಕ್ವಶನ್ ಕೇಳಬಹುದು. ಈ ಟಿ ಕ್ವಶನ್ ಪೇಪರ್ನ ಕೇಳಿಕಂತಂದ್ರು ಬೇರೆ ಬೇರೆ ಎಕ್ಸಾಮ್ದಾಗ ಕೇಳಬಹುದಲ್ಲ, ಕೇಳೋಣ ಕ್ವಶನ್ಗಳನ್ನ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಭಾಳ ಸಲ ಕ್ವಶನ್ ಕೇಳೋಣ. ಅದಕ್ಕೆ ನೋಡ್ರಿ, ಇವರು ಈಗಿನ ಅರಮನೆಯನ್ನು 1910ರಲ್ಲಿ ಪೂರ್ಣಗೊಳಿಸಿದರು. KRS ಅಣೆಕಟ್ಟು ನಿರ್ಮಾಣ ಮಾಡಿರುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಯನ್ನು ಮಾಡಿದರು. 1911ರಲ್ಲಿ ಮೈಸೂರು ಸಂಪತ್ ಅಭ್ಯುದಯ ಪರಿಷತ್ತನ್ನು ಪ್ರಾರಂಭಿಸಿದರು. ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡಲು ಅನು ಮಾಡಿಕೊಟ್ಟರು. ಇವರು ಯಾರು? ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಸರಿ, ಇದು ಭಾಳ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ಅಂತ ಕೊಟ್ಟಾನ. 3 ತಪ್ಪದವ, 1 ಸರಿ ಐತಿ. ಬದರಿಯಲ್ಲಿ ಜ್ಯೋತಿರ್ಮಠ ಒಂದೇ ಒಂದು ಸರಿ ಆಗ್ತದ, ಹೌದಾ. ದ್ವಾರಕೆ ರಾಂಗ, ಕಂಚಿ ರಾಂಗ, ಪುರಿ ರಾಂಗ 3. ಯಾಕಂದ್ರೆ 4 ಪೀಠಗಳ ಮೇಲೆ ಕೇಳ್ತಾ ಇರ್ತಾನೆ ಕ್ವಶನ್ಗಳನ್ನು. ಸರಿಯಾಗಿರ್ತಕ್ಕಂಥ ಜೋಡಿ ಯಾವುದ್ರಿ ಅಂತ ಇದ್ರಾಗಂತಂದ್ರೆ ಬದರಿಯ ಜ್ಯೋತಿರ್ಪೀಠ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉತ್ತರ ಆಗ್ತದ. ಈ ಪ್ರಶ್ನೆ ನೋಡಿದ ತಕ್ಷಣ ಹೇಳ್ಬೋದು, ಇದು ಯಾರ ಮೇಲೆ ಕೇಳ್ಯಾರಿ ಕ್ವಶನ್? ಶಂಕರಾಚಾರ್ಯರ ಮೇಲೆ ಕೇಳ್ಯಾನ, ಹೌದಾ. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಅಂತ ಬರ್ತದೆ ನೋಡ್ರಿ, PUC ಬುಕ್ನಾಗ ಅದು ನೋಡ್ರಿ, ಭಾಳ ಚಂದ ಕೊಟ್ಟನ ಮಾಹಿತಿಯನ್ನು. ನೋಡ್ರಿ, ಅಲ್ಲಿ ಶಂಕರಾಚಾರ್ಯರು ಏನು ಮಾಡ್ತಾರೆ, ನಮ್ಮ ಭಾರತದ 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಸ್ಥಾಪನೆ ಮಾಡ್ಕೊತ ಬರ್ತಾರ. ಒಂದನೇದು ಪುರಿಯಲ್ಲಿರ್ತಕ್ಕಂಥ ಗೋವರ್ಧನ ಪೀಠ, ದ್ವಾರಕೆಯ ಕಾಳಿಕಾ ಪೀಠ, ಬದ್ರಿನಾಥದ ಜ್ಯೋತಿರ್ಪೀಠ, ಶೃಂಗೇರಿಯ ಶಾರದಾ ಪೀಠ. ನೆನ್ಪಿಟ್ಟುಕೋರಿ, 1 ಸೆಕೆಂಡ್, ನಾನು ರಿಪೀಟ್ ಮಾಡ್ತೀನಿ. ಪುರಿಯ ಗೋವರ್ಧನ ಪೀಠ, ದ್ವಾರಕೆಯ ಕಾಳಿಕಾ ಮಠ, ಬದ್ರಿನಾಥನ ಜ್ಯೋತಿರ್ಪೀಠ, ಶೃಂಗೇರಿಯ ಶಾರದಾ ಪೀಠ. 4 ಮಠಗಳನ್ನು ಯಾರು ಸ್ಥಾಪನೆ ಮಾಡ್ತಾರೆ? ನಮ್ಮ ಶಂಕರಾಚಾರ್ಯರು ಸ್ಥಾಪನೆ ಮಾಡ್ತಾರೆ. ಅವರ ಕಾಲಾವಧಿ ಭಾಳ ಸರಳ ಐತಿ. ಸಾಮಾನ್ಯ ಶಕ 788ರಿಂದ 820 ತನಕ ಅವರು ಕಾಲಾವಧಿ ಅಂತ ಕರಿತೀವಿ. ಇವರು ಕೇರಳದ ಕಾಲಡಿ ಎಂಬಲ್ಲಿ ಜನಿಸ್ತಾರೆ. ಕೇರಳದ ಕಾಲಡಿ ಅಂತಕ್ಕಂಥ ಜನಶಿ ಇವರ ತಂದೆ ಶಿವಗುರು ಮತ್ತು ತಾಯಿ ಆರ್ಯಾಂಬೆ ಅಂತ ಕರಿತೀವಿ. ಇವರು ಶಿವ, ವಿಷ್ಣು, ಸೂರ್ಯ, ಗಣೇಶ ಮುಂತಾದ ಶಕ್ತಿ ದೇವತೆಗಳ ಪೂಜೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇವರು ಪ್ರತಿಪಾದಿಸ್ತಕ್ಕಂಥ ಸಿದ್ಧಾಂತ, ಇವರು ಸಿದ್ಧಾಂತಗಳ ಮೇಲೆ ಶಂಕರಾಚಾರ್ಯರು ಪ್ರತಿಪಾದಿಸತಕ್ಕಂಥ ಸಿದ್ಧಾಂತ, ಹೌದಾ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ, ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ. ಇವರ ಸಿದ್ಧಾಂತಗಳ ಮೇಲೆ ಇದೇ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳಿಲ್ಲ ಅಂತಿಲ್ಲ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗೂ ಇವರ ಮೇಲೆ ಕ್ವಶನ್ ಕೇಳ್ತಾನ್ರಿ. ಇವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಅದ್ವೈತ ಸಿದ್ಧಾಂತ. ಕಳೆದ TET ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಇವ್ರ ಮೇಲೆ ಕ್ವಶನ್ ಐತಲ್ಲ. ನಾ ಹೇಳಕತ್ತೀನಿ ಎಲ್ಲೆಲ್ಲಿ ಕ್ವಶನ್ ಬಂದಾವ, ಹೆಂಗೆ ಕೇಳ್ತಾನ ಅಂತಕ್ಕಂಥದ್ದು ನಿಮಗೆ ವಿವರಣೆಯನ್ನು ಕೊಟ್ಕೊತ ಹೊಂಟೀನಿ. ಏನು ಕ್ಯಾನ್ ಹೋದ ವರ್ಷ ಇದು ಅದ್ವೈತ ಸಿದ್ಧಾಂತದ ಬಗ್ಗೆ ಏನು ಕ್ಯಾನ್ರಿ ಅಂತಂದ್ರೆ, ನೋಡ್ರಿ, ಇವರು ಅದ್ವೈತ ಅಂತಂದ್ರೆ ಏಕತ್ವ ಅಥವಾ ಎರಡಲ್ಲದ್ದು ಎಂದರ್ಥ, ಹೌದಾ. ಅದ್ವೈತ ಅಂದ್ರೆ ಏನಂತ ಕೇಳಿದ, ಇಲ್ಲಿ ಅವರ ಪೀಠಗಳ ಬಗ್ಗೆ ಕ್ವಶನ್ ಕ್ಯಾನ, ಹೌದಾ. ಅದ್ವೈತ ಎಂದರೆ ಏಕತ್ವ ಅಥವಾ ಎರಡಲ್ಲದ್ದು ಎಂದರ್ಥ. ಅವರ ಪ್ರಕಾರ ಏನ್ರಿ, ಬ್ರಹ್ಮ ಮತ್ತು ಬ್ರಹ್ಮ ಅಂತಿಮ ಸತ್ಯ ಅಥವಾ ನಿರ್ಗುಣ, ಹೌದಾ, ವಿಶೇಷ, ನಿರಾಕಾರಿ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ತತ್ವವನ್ನು ಇವರು ಪ್ರತಿಪಾದಿಸ್ತಾರೆ. ನೋಡಿ ಎಷ್ಟು ಚಂದ ಅದಾವು ಪ್ರತಿಯೊಂದು ಮಾಹಿತಿಯನ್ನು, ಹೌದಾ. ಈ ರೀತಿ ನಾವು ಪ್ರತಿಯೊಂದು ಕ್ವಶನ್ ಬಗ್ಗೆನೂ ಈ ರೀತಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊತಾ ಹೋಗಬಹುದು. ಓಕೆ, ಮುಂದಿನ ಪ್ರಶ್ನೆ. ಚಿತ್ತೋಡಗಡದ ಪ್ರಖ್ಯಾತ ವಿಜಯಸ್ತಂಭ ಇವರ ಕಾಲದಲ್ಲಿ ನಿರ್ಮಾಣವಾಯಿತು. ಯಾರ ಕಾಲದಲ್ಲಿ ರೀ ಸರ? ಗುಹಿಲರ ಕಾಲದಲ್ಲಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್. ಈ ಕ್ವಶನ್ ಎಲ್ಲಿ ಅದ ಹೇಳ್ರೆ 6ನೇ ತರಗತಿ ಪಠ್ಯಪುಸ್ತಕ ಭಾಗ 2ರಲ್ಲಿ, ಭಾಗ 1ರಾಗಿಲ್ಲ, ಭಾಗ 2ರಾಗ ಅಥವಾ 7ನೇ ತರಗತಿ ಭಾಗ 2ರಾಗ. ಒಟ್ಟು ರಜಪೂತರು ಅಂತಕ್ಕಂಥ ಮನೆತನಗಳನ್ನ ಓದ್ಕೋತ ಬರೋ ಮುಂದೆ ಈ ಒಂದು ಕ್ವಶನ್ ನಿಮಗೆ ಕಂಡು ಬರ್ತೈತಿ. ಒಟ್ಟು ಪ್ರೈಮರಿ ಸೆಕ್ಷನಲ್ಲಿ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮಗೆ ಸಿಗ್ತದ, ಹೌದಾ. ಗುಹಿಲರು ಅಂತಕ್ಕಂಥ ಮನೆತನ ಚಿತ್ತೋಡಗಡದ ಪ್ರಖ್ಯಾತ ವಿಜಯಸ್ತಂಭವನ್ನು ನಿರ್ಮಾಣ ಮಾಡ್ತಾರ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕ ಶಾಸನವನ್ನು ಪತ್ತೆ ಮಾಡಿದವರು ಯಾರು? ಕಳೆದ ಕ್ವಶನ್ ಪೇಪರ್ ನೋಡಿವಲ್ಲ, ಕಳೆದ ಕ್ವಶನ್ ಪೇಪರ್ನಲ್ಲಿ ಏನು ಕೇಳಿದ ಕ್ವಶನ್ ನೆನ್ಪು ಮಾಡ್ಕೊರಿ. ಅಶೋಕ, ಹೌದಾ, ದೇವನಾಮ ಪ್ರಿಯ ಅಶೋಕ ಎಂತಕ್ಕಂಥ ಹೆಸರನ್ನು ಹೊಂದಿರತಕ್ಕಂಥ ಶಾಸನ ಕರ್ನಾಟಕದ ಯಾವ ಊರಿನಲ್ಲಿ ಕಂಡು ಬರ್ತದ್ರಿ ಅಂತ ಕೇಳಿದ್ದ. ಮಸ್ಕಿ ಅಂತ ಆನ್ಸರ್ ಹಾಕಿದ್ವಿ. ಇವತ್ತೇನು ಕ್ಯಾನ ನೋಡ್ರಿ ಹೆಂಗೆ ಅದಾವ ಕ್ವಶನ್ಗಳು. ರಾಯಚೂರು ಜಿಲ್ಲೆಯ ಮಸ್ಕಿ ಬಂತಲ್ಲ, ಅಲ್ಲಿ ಆನ್ಸರ್ ಇದ್ದದ್ದೇ ಇಲ್ಲಿ ಕ್ವಶನ್ ಆಗಿತ್ತು. ಓದ್ತಕ್ಕಂಥ ಮೆಥಡ್ನು ನಮ್ಗೆ ಹಿಂಗೆ ತಿರಿನೂ ನಮ್ಮದು ಮೆದುಳು ಹಿಂಗೆ ಓಡಬೇಕು. ಒಂದು ಸಲ ನಾವು ನಿರ್ಧಾರ ಮಾಡಿಬಿಟ್ವಿ ಅಂತಂದ್ರೆ ಅದನ್ನು ಪಡ್ಕೊಳ್ತಕ್ಕೂ ನಿಂದಿರಬಾರ್ದು. ಇಷ್ಟು ನಮ್ಮ ಏನೈತಿ ತಪಸ್ಸು. ವಿದ್ಯೆ ಅಂತಂದ್ರೆ ಒಂದು ತಪಸ್ಸು, ಸುಮ್ಮನೆ ಅಲ್ರಿ ಅದು ಬರೋದು. ನೋಡ್ರಿ ಅಲ್ಲಿ ತೆಗೆದು ನೋಡ್ರಿ ಕ್ವಶನ್ ಪೇಪರ್ ಹಳೆ ಕ್ಲಾಸ್ನ ನೋಡ್ರಿ. ಏನು ಕ್ಯಾನ ಹಳೆ ಕ್ಲಾಸ್ನಲ್ಲಿ ಅಂದ್ರೆ ಹಳೆಯ ಕ್ವಶನ್ ಪೇಪರ್ನಾಗ ದೇವನಾಮ ಪ್ರಿಯ ಅಶೋಕ ಅಂತಕ್ಕಂಥ ಬಿರುದು ಅಂದ್ರೆ ಹೆಸರನ್ನು ಬರೆದಿರತಕ್ಕಂಥ ಶಾಸನ ಕರ್ನಾಟಕದ ಯಾವ ಊರಿನಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದ, ಹೌದಾ. ರಾಯಚೂರು ಜಿಲ್ಲೆಯ ಮಸ್ಕಿ. ಅದೇ ಇಲ್ಲಿ ಕ್ವಶನ್ ಆಗಿತ್ತು. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು ಯಾರು? ಚಾರ್ಲ್ಸ್ ಬೆಡನ್ ಅಂತಕ್ಕಂಥ ಒಬ್ಬ
ಪುರಾತತ್ವ ಶಾಸ್ತ್ರಜ್ಞ. ಸಿಂಪಲ್ ಆಗಿರ್ತಕ್ಕಂಥದ್ದು. ಒಂದಕ್ಕೊಂದು ಕೊಂಡಿಗನ್ನು ನಾವು ಬೆಸಿತಾ ಓದ್ಕೋತ ಹೋದ್ರೆ ಏನಾಗ್ತೈತಿ, ಅದು ನಮಗೆ ಪರ್ಫೆಕ್ಟ್ ಆಗಿ ಉಳಿತಾ ಹೋಗ್ತದ. ನೆಕ್ಸ್ಟ್ ಕ್ವಶನ್, ಮೊದಲ ಕರ್ನಾಟಕ ಯುದ್ಧವು ಈ ಒಪ್ಪಂದದ ಮೂಲಕ ಕೊನೆಗೊಂಡಿತು. ಎಕ್ಸ್ ಲಾ ಚಾಪೆಲ್ ಎ ಪಾಪೆ ಅಂತಕ್ಕಂಥ ಒಂದು ಸೂತ್ರವನ್ನು ನೆನ್ಪಿಟ್ಕೊ. ನಮ್ಮ ಸರ್ ನಮಗೆ ಹೆಂಗೆ ಹೇಳಿದ್ರು, ಎ ಪಾಪೆ ಅಂತಂದ್ರೆ ಎಕ್ಸ್ ಲಾ ಚಾಪೆಲ್, ಪ್ಯಾರಿಸ್ ಒಪ್ಪಂದ, ಆಮೇಲೆ ಇನ್ನೊಂದು ಪಾಂಡಿಚೇರಿ. ಒಂದನೇದು ಎಕ್ಸ್ ಲಾ ಚಾಪೆಲ್ಲ, ಇನ್ನೊಂದು ಪಾಂಡಿಚೇರಿ, ಮೂರನೇದು ಪ್ಯಾರಿಸ್ ಒಪ್ಪಂದದ ಮೂಲಕ ಒಂದನೇದು ಎರಡನೇದು 3 ಕರ್ನಾಟಕ ಯುದ್ಧಗಳು ಈ ಒಂದು ಒಪ್ಪಂದದಿಂದ ಕೊನೆ ಆಗ್ತವ. ಸಿಂಪಲ್ ಆಗಿರ್ತಕ್ಕಂಥದ್ದು. ರೈತಾವಾರಿ ಪದ್ಧತಿಯನ್ನು ಬಾರಾಮಹಲ್ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ ಜಾರಿಗೊಳಿಸಿದವರು ಯಾರು? ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥದ್ದು. ಭಾಳ ಇಂಪಾರ್ಟೆಂಟ್ ಕ್ವಶನ್. ಇದು ಹೈಸ್ಕೂಲ್ ಬುಕ್ನಾಗ ಆದ ನೋಡ್ರಿ, 10th ಬುಕ್ನಾಗ ಬ್ರಿಟಿಷರ ಸುಧಾರಣಾ ನೀತಿಯಲ್ಲಿ ನಾವು ಓದ್ಕೋತ ಬರ್ತೀವಿ. ಏನು ಕ್ಯಾನ್ ಕ್ವಶನ್, ರೈತಾವಾರಿ ಪದ್ಧತಿಯನ್ನು ಬಾರಾಮಹಲ್ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ ಜಾರಿಗೆಗೊಳಿಸಿರ್ತಕ್ಕಂಥವ್ರು ಯಾರು ಸರ್ ಅಂತಂದ್ರೆ ಅಲೆಕ್ಸಾಂಡರ್ ರೀಡ್ ರವರು. ಬೇಸರ ಮಾಡ್ಕೋಬೇಡ್ರಿ, ನಿಧಾನಕ್ಕೆ ಕ್ಲಾಸನ್ನು ಕೇಳ್ರಿ, ಹೌದಾ. ಆಮೇಲೆ ನೀವು ಒಂದ್ಸಲ ಕ್ಲಾಸ್ ಕೇಳಿ, ಇನ್ನೊಂದ್ಸಲ ಕ್ಲಾಸ್ ಕೇಳೋ ಮುಂದೆ 1.5ನಾಗ ಓಡಿಸ್ರಿ, ಹೌದಾ. ಸ್ಪೀಡ್ನಾಗ ಓಡಿಸ್ರಿ, ಪಟ ಅರ್ಧ ತಾಸು ಕ್ಲಾಸ್ ಇತ್ತಂದ್ರೆ 15 ನಿಮಿಷನಾಗ ನೀವು ಅದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಇದೊಂದು ಸ್ಕಿಲ್ಲ, ಹೌದಾ. ನೋಡ್ರಿ, ರೈತಾವಾರಿ ಪದ್ಧತಿ ಆಯಿತಾ. ಇನ್ನು ಅಲೆಕ್ಸಾಂಡರ್ ರೀಡ್ ರವ್ರು ಏನು ಮಾಡ್ತಾರೆ ಇದು ಸರ್, ಇದನ್ನು ಅಲ್ಲಿ ಜಾರಿಗೊಳಿಸ್ತಾರ. ಮತ್ತು ಇದೇ ಒಂದು ಕ್ವಶನ್ ಮೇಲೆ ತುಂಬ ಸಲ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಏನು ಕ್ಯಾನ್ರಿ ಸರ್ ಅಂತಂದ್ರೆ, ಖಾಯಂ ಜಮೀನ್ದಾರಿ ಪದ್ಧತಿ ಬಂದ್ರೆ ಕಾರ್ನ್ವಾಲಿಸ್, ರೈತಾವಾರಿ ಪದ್ಧತಿ ಬಂದ್ರೆ ಥಾಮಸ್ ಮನ್ರೋ. ಆದ್ರೆ ಬಾರಾಮಹಲ್ ಪದ್ಧತಿಯಲ್ಲಿ ಮೊದಲ ಬಾರಿಗೆ ಜಾರಿಗೊಳಿಸಿದವರು ಅಲೆಕ್ಸಾಂಡರ್ ರೀಡ್ ರವರು. ಇನ್ನು ಮಹಲ್ವಾರಿ ಪದ್ಧತಿಗೆ ಬಂದ್ರೆ ವಿಲಿಯಂ ಬೆಂಟಿಂಕ್ ರವರು ಬರ್ತಾರ. ಆಮೇಲೆ ಇಲ್ಲಿ ಈ ರೀತಿ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ. 3 ಪದ್ಧತಿಗಳ ಮೇಲೆ ಜಾಸ್ತಿ ಕ್ವಶನ್ಗಳು ಆಗಿವೆ. ನೆಕ್ಸ್ಟ್ ಕ್ವಶನ್ನ ನೋಡ್ರಿ, ಸೇಮ್ ಹಳೆಯ ಕ್ವಶನ್ ಪೇಪರ್ನಲ್ಲಿ ಏನು ಕೇಳಿದ್ನಿ ಸರ್ ಅಂತಂದ್ರೆ, ಯಾರ್ಯಾರು ಮಂದಗಾಮಿಗಳು, ಯಾರು ತೀವ್ರಗಾಮಿಗಳು, ಕಡ್ಯಾಕ್ ಮಾಡ್ರಿ, ಗುಂಪು ಕೊಟ್ಟಿದ್ದ ಕಡ್ಯಾಕ್ ಮಾಡ್ರಿ ಅಂತ ಕೊಟ್ಟಿದ್ದ. ಇಲ್ಲಿ ಏನು ಕೇಳ್ರಿ ಸರ, ಮಂದಗಾಮಿಗಳ ನಾಯಕರ ಸರಿಯಾದ ಗುಂಪು. ಒಂದ್ಸಲ ನೀವು ಆ ಗುಂಪನ್ನು ನೆನಪಿಟ್ಕೊಂಡ್ಬಿಟ್ರೆ ಕ್ವಶನ್ ಹೆಂಗಾರ ಕೇಳಿ ಟ್ವಿಸ್ಟ್ ಮಾಡಿ ಆರಾಮಾಗಿ ನೀವು ಅದಕ್ಕೆ ಆನ್ಸರ್ನ ಹಾಕಬಹುದು. ಏನಿಲ್ಲ, ಭಾಳ ಸಿಂಪಲ್ ಇರ್ತೈತಿ. ಎಂ ಜಿ ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ ಅವರು. ಇದು ಮಂದಗಾಮಿಗಳ ಸರಿಯಾಗಿರ್ತಕ್ಕಂಥ ಗುಂಪು. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. 1893ರಲ್ಲಿ ಮಹಾತ್ಮ ಗಾಂಧೀಜಿ ದಕ್ಷಿಣ ಭಾರತದ ನಟಾಲ್ಗೆ ಹೋಗಲು ಕಾರಣ ಏನು? ಯಾಕೆ ಹೋಗಿದ್ರು ಗಾಂಧೀಜಿಯವರು ಅಂತಂದ್ರೆ, ತಮ್ಮ ಸ್ನೇಹಿತನಾಗಿರ್ತಕ್ಕಂಥ ದಾದಾ ಅಬ್ದುಲ್ಲಾ ಕಂಪನಿಯ ವಕಾಲತನ್ನು ವಹಿಸಲು ಏನು ಮಾಡಿದ್ದೀರಿ ಸರ, ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದಾಗ ಭಾಳ ಸಲ ಕ್ವಶನ್ ಆಗಿದ್ರಿ ಇದು, ಹೌದಾ. ನೋಡ್ರಿ, ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತನ್ನು ವಹಿಸಲು ಏನು ಮಾಡಿದ್ರಿ, 1893ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋಗಿದ್ರು. ಸರಿ. ಪೃಥ್ವಿಯ ಆಕಾರ ಇದರಿಂದ ನಿರ್ಧರಿಸಲ್ಪಡ್ತದ. ಭಾಳ ಮಜಾ ಆಯ್ತು ನೋಡ್ರಿ ಕ್ವಶನ್ ಇದು. ಮಕ್ಕಳನ್ನ ಹೇಳೋ ಮುಂದೆ ಭಾಳ ಚಂದ ಹೇಳ್ಬೋದು ನಾವು ಇದನ್ನು, ಹೌದಾ. ಪೃಥ್ವಿಯ ಆಕಾರ ಇದರಿಂದ ನಿರ್ಧರಿಸಲ್ಪಡ್ತದೆ. ಯಾವುದರಿಂದ? ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸಗಳಿಂದ. ಭಾಳ ಮುಖ್ಯ. ಯಾಕಂದ್ರೆ ಆ ಒಂದು ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗ ನಾವು ಕೌಂಟ್ ಮಾಡಿದ್ರೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಭೂಮಿ ಏನಾಗ್ತೈತಿ, ಆಕಾರ ಹೆಂಗಾದ, ಹೌದು, ಜಿಯಾಡ್ ಆಕಾರ, ಭೂಮಿ ಆಕಾರ ಆದಂಥೇಳಿ ನಮಗೆ ಗೊತ್ತಾಗ್ತಾ ಹೋಗ್ತೈತಿ. ಅದರ ಸುತ್ತಳತೆ ಅದರ ಓದೇ ಇರ್ತೈತಿ. 8th ಪುಸ್ತಕನಾಗ ಫಸ್ಟ್ ಚಾಪ್ಟರ್ನೇ ಅದೇ ಐತಿ. ಭೂಮಿ ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ, ಹೌದಾ. ನಮ್ಮ ಭೂಮಿ ಸಮಭಾಜಕ ವೃತ್ತದಲ್ಲಿ ಏನಾಗಿತ್ತು, ಉಬ್ಬಿದಂತಿದ್ದು, ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆ ಆಗೈತಿ. ಆ ಒಂದು ಕಾರಣದಿಂದಾಗಿ ನಮ್ಗೆ ಈ ಭೂಮಿಯ ಆಕಾರ ಗುರುತು ಹೆಂಗೆ ಸಿಗ್ತದೆ ಅಂತಂದ್ರೆ, ಸಮಭಾಜಕ ವೃತ್ತದ ಮತ್ತು ಧ್ರುವೀಯ ವ್ಯಾಸಗಳೆರಡರಿಂದ ಏನಾಗ್ತೈತಿ, ಪೃಥ್ವಿ ಆಕಾರ ನಮಗೆ ಗೊತ್ತಾಗ್ತಾ ಹೋಗ್ತೈತಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ. ಇನ್ನು ಭೂಮಿಗೆ ಸಂಬಂಧಪಟ್ಟಂತೆ ನಾವು ಶಾರ್ಟ್ ಆಗಿ ವಿಚಾರ ಮಾಡಿದ್ರೆ ಏನೆಲ್ಲ ನೆನಪಾಗ್ಬೋದು ನಮಗೆ, ಒಂದ್ಸಲ ವಿಚಾರ ಮಾಡಿರಿ. ಭೂಮಿಯ ಉಗಮ ಎಷ್ಟು ವರ್ಷಗಳ ಹಿಂದಾಗಿತ್ತು? ಇದನ್ನು ಕ್ವಶನ್ ಆಗಿತ್ತು. 4.6 ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿ ಉಗಮ ಆಗಿತ್ತು. ನೋಡ್ರಿ, ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟೈತಿ ಒಂದ್ಸಲ ವಿಚಾರ ಮಾಡಿರಿ, 40,076 ಕಿಲೋಮೀಟರ್ ಐತಿ. ಧ್ರುವೀಯ ಸುತ್ತಳತೆ 40,006 ಕಿಲೋಮೀಟರ್ ಐತಿ. ಇವುಗಳ ಎರಡರ ನಡುವಿನ ವ್ಯತ್ಯಾಸ ಎಷ್ಟು ಬರ್ತದ್ರಿ, 70 ಕಿಲೋಮೀಟರ್ ಆಗ್ತೈತಿ. ಇನ್ನು ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್. ಧ್ರುವೀಯ ವ್ಯಾಸ ಎಷ್ಟೈತ್ರಿ, 12,714 ಕಿಲೋಮೀಟರ್. ಇವುಗಳೆರಡರ ನಡುವಿನ ವ್ಯತ್ಯಾಸ ಎಷ್ಟಾಗ್ತದ್ರಿ, 42 ಕಿಲೋಮೀಟರ್ ಆಗ್ತೈತಿ. ಒಟ್ಟು ಭೂಮಿಯ ವಿಸ್ತೀರ್ಣಕ್ಕೆ ನಾವು ಬಂದ್ರೆ 510 ಮಿಲಿಯನ್ ಚದರ ಕಿಲೋಮೀಟರ್ ನಮ್ಮ ಭೂಮಿ ಏನಾಗೈತ್ರಿ, ವಿಸ್ತೀರ್ಣ ಹೊಂದೈತಿ. 8ನೇ ತರಗತಿ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಮಾಹಿತಿ ಇದು. ಆಮೇಲೆ ಇದು ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಚಿಕ್ಕದಾಗಿರ್ತಕ್ಕಂಥದ್ದು. ಸುಮ್ಮನೆ ಚರ್ಚೆ ಮಾಡೋದು ಅಷ್ಟೇ ನಿಮ್ಗೆ ಕೂಡ. ನೆಕ್ಸ್ಟ್ ಇಷ್ಟು ಪಾಯಿಂಟ್ ನಮಗೆ ನೆನಪಾದು ಈ ಸತ್, ಹೌದಲ್ಲ. ಪೃಥ್ವಿಗೆ ಸಂಬಂಧಪಟ್ಟಂತೆ ಒಂದು ಚಾಪ್ಟರ್ ಮುಗ್ದಂಗೆ ಆಯ್ತು. ಈಗ ಎಲ್ಲ ಒಂದು ಸುತ್ತಳತೆ ವ್ಯಾಸ ಎಲ್ಲ ನೀವು ವಾಪಸ್ ಇದನ್ನು ಹಿಂದೆ ಕೋರ್ಸ್ ಕೇಳ್ರಿ, ಒಂದು ಚಾಪ್ಟರ್ ಮುಗ್ದ ಹೋಯ್ತು ಇಲ್ಲಿ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಈ ಒಂದು ಕ್ರೈಟೇರಿಯಾ ಮೇಲೆ ಕ್ವಶನ್ ಆಗೇ ಆಗ್ತೈತಿ. ಕ್ವಶನ್ ಆದಾಗ ನಿಮಗೆ ಹೇಳ್ತೀನಿ, ಹೌದಾ. ಕ್ವಶನ್ ಬಂದಾಗ ಹಿಂಗೆ ನಾನು ಹೇಳಿದ್ನಲ್ಲ, ಅಲ್ಲಿ ಕ್ವಶನ್ ಆಗೈತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹೆಂಗೆ ಈಗ ನಾನು ಇಷ್ಟು ಕ್ವಶನ್ದಾಗ 4-5 ಕ್ವಶನ್ಗಳು ಹೆಂಗೆ ರಿಪೀಟ್ ಆಗ್ಯಾವ, ಹೆಂಗೆ ಅದಕ್ಕೆ ಕೊಂಡಿಗೋ ಜೋಡಿಸ್ಕೋತ ಕ್ವಶನ್ ಕ್ಯಾನ್ ಅಂತೇಳಿ ಹೇಳ್ಕೋತ ಬಂದಿನಲ್ಲ, ಮತ್ತೆ ಎಲ್ಲಾದ್ರೂ ಕ್ವಶನ್ ಅದು ಅಂದ್ರೆ ನಿಮಗೆ ಹೇಳ್ತೀನಿ. ಸರಿ.
ಮಿಶ್ರ ಗೋಳ ಮೇಲ್ಭಾಗವನ್ನು ಏನಂತ ಕರಿತೀವಿ? ಅಸ್ತನೋಸ್ಪಿಯರ್ ಅಂತ ಕರಿತೀವಿ. ಹೌದಾ? ಭಾಳ ಚಲೋ ರೀ ಕ್ವಶನ್ ಇದು. ಮೆಂಟಲ್ನ ಮೇಲ್ಭಾಗವನ್ನು ಅಸ್ತನೋಸ್ಪಿಯರ್ ಅಂತ ಕರಿತೀವಿ. ಭೂಮಿಯ ಅಂತರಾಳವನ್ನು 3 ಭಾಗವನ್ನಾಗಿ ಮಾಡ್ತೀವಿ. ಭೂಕವಚ, ಮೆಂಟಲ್ ಮತ್ತು ಕೋರ್ ಅಂತೇಳಿ ನಾವು 3 ಭಾಗವನ್ನಾಗಿ ಮಾಡ್ತೀವಿ. ಪ್ರತಿಯೊಂದು ಭಾಗಗಳಲ್ಲಿ ತನ್ನದೇ ಆಗಿರತಕ್ಕಂಥ ಸಿಯಾಲ, ಸೀಮಾ ಮತ್ತು ನಿಫೆ ಅಂತ ಕರಿತೀವಿ. ಸಿಯಾಲ್ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅಂತ ಕರಿತೀವಿ. ಭೂಮಿಯ ಒಳಭಾಗದಲ್ಲಿ ಗರ್ಭದಲ್ಲಿ ಏನು ಕಂಡುಬರ್ತಿದ್ರಿ? ನೀಫೆ. ಇದು ಕ್ವಶನ್ ಆಗಿತ್ತಲ್ಲ ಕಳೆದ ಕಾಂಪಿಟೇಟಿವ್ ಎಕ್ಸಾಮ್ದಾಗ, ಅಂದ್ರೆ ಕಳೆದ 2015ರ ಕ್ವಶನ್ ಕ್ಯಾ ನೋಡ್ರಿ, ಇದು ನೀಫೆ ಇದೆ ಅಂತಲ್ಲ, ತುಂಬ ಎಕ್ಸಾಮ್ದಾಗ ಕ್ವಶನ್ ಆಗೈತಿ. ಹೌದಾ? ನಿಕಲ್ ಮತ್ತು ಫೆರಸ್ ಭೂಮಿಯ ಅಂತರಾಳದಲ್ಲಿ ಕಂಡುಬರ್ತಕ್ಕಂಥ 2 ಮೂಲ ಧಾತುಗಳು ಅಂತ ಕರ್ಕೊಂಡು ಬರ್ತೀವಿ. ಹೀಗೆ ಕ್ವಶನ್ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡ್ರಿ ಹೆಂಗೆ ಕ್ಯಾನ್ ಕ್ವಶನ್ ಇದು. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಬೇಕು. ಮಾಡೋಣ. ಭಾಳ ಸರಳ ಐತಿ ಕ್ವಶನ್. ಮೌನ ಲೋವಾ ಹವಾಯಿ ದ್ವೀಪಗಳಲ್ಲಿ ಕಂಡುಬರ್ತೈತಿ. ಆಮೇಲೆ ಮೌಂಟ್ ಫ್ಯೂಜಿಯಾಮ, ಜ್ವಾಲಾಮುಖಿಗಳೆಲ್ಲ ಇವು. ಹೌದಾ? ಮೌಂಟ್ ಫ್ಯೂಜಿಯಾಮ ಜಪಾನ್, ಫ್ಯೂಜಿಯಾಮ ಜಪಾನಲ್ಲಿ ಕಂಡುಬರ್ತದೆ. ಮಜಾ ಭಾಳ ಓದು ಮಂದಿ ಭಾಳ ಮಜಾ ಚೆಂದಾಗಿ ಮತ್ತು ಮಸ್ತ್ ರಿಲ್ಯಾಕ್ಸ್ ಆಗಿ ಓದಬೇಕು. ಮೌಂಟ್ ಕ್ರಕಟೋವಾ ಕಂಡುಬರುವುದು ಇಂಡೋನೇಷ್ಯಾ. ಮೌಂಟ್ ಪೀಲಿ ಕಂಡುಬರುವುದು ವೆಸ್ಟ್ ಇಂಡೀಸ್. ಇಲ್ಲೇ ಪರ್ಫೆಕ್ಟ್ ಆಗಿಬಿಡ್ಬೇಕು ಜ್ವಾಲಾಮುಖಿಗಳನ್ನು. ಹೌದಾ? ಕ್ವಶನ್ ಕ್ಯಾನ್ ಅಂತಂದ್ರೆ ಅಲ್ಲಿದಲ್ಲೇ ಪರ್ಫೆಕ್ಟ್, ಮತ್ತು ಏನು ಬೇಕಾದಂಗೆ ಕೇಳ್ಬೋದು. ಹೌದಾ? ನಂತರ ಜಪಾನಲ್ಲಿ ಕಂಡುಬರ್ತಕ್ಕಂಥ ಕ್ವಶನ್ ಕೇಳ್ಬೋದು, ವೆಸ್ಟ್ ಇಂಡೀಸ್ನಲ್ಲಿ ಕಂಡುಬರ್ತಕ್ಕಂಥ ಜ್ವಾಲಾಮುಖಿ ಕೇಳ್ಬೋದು, ಹವಾಯಿ ದ್ವೀಪಗಳಲ್ಲಿ ಕಂಡುಬರ್ತಕ್ಕಂಥ ಜ್ವಾಲಾಮುಖಿ ಕೇಳ್ಬೋದು, ಇಂಡೋನೇಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಜ್ವಾಲಾಮುಖಿ ಕೇಳ್ಬೋದು. ಏನಾರ ಕೇಳಿ, ಅವ ಹೆಂಗಾರ ಕೇಳಿ, ಬಟ್ ಒಂದ್ಸಲ ಕ್ವಶನ್ ಕ್ಯಾನ್ ಅಂತಂದ್ರೆ ಪದೇ ರಿಪೀಟ್ ಮಾಡಿರಿ, ರಿವಿಷನ್ ಮಾಡಿರಿ, ಮತ್ತದು ಏನಾಗ್ತೈತೆ ನಮಗೆ ಪರ್ಫೆಕ್ಟ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ, ಹಿಮನದಿಯ ಸಂಚಯನ ಕಾರ್ಯದಿಂದ ಉಂಟಾಗುವ ಭೂಸ್ವರೂಪಗಳನ್ನು ಗುರುತಿಸಿ ಅಂತ ಕ್ಯಾನ್. ಭಾಳ ಸರಳ ಇದನ್ನು. ಹಿಮನದಿಯ ಸಂಚಯನದಿಂದ ಶಿಲಾನಿಚಯಗಳು ಬರ್ತಾವ, ಅಂಡಾಕಾರದ ದಿಣ್ಣೆ ಬರ್ತೈತಿ, ತ್ರಿಕೋನಾಕಾರದ ದಿಣ್ಣೆ, ಸರ್ಪಾಕಾರದ ದಿಣ್ಣೆ. ಆಮೇಲೆ ಫಸ್ಟ್ ಆಪ್ಷನ್ ನೋಡ್ರಿ, ಪ್ರವಾಹ ಮೈದಾನ, ನದಿ ಮುಖಜ, ಮೆಕ್ಕಲು ಬೀಸಣಿಕೆ, ಇವೆಲ್ಲವೂ ನದಿ ಸಂಚಯನದಿಂದ ಕಂಡು ಬರ್ತಕ್ಕಂಥವು ಏನಾಗ್ತೈತೆ ರೀ? ತಿರುವುಗಳು ಆಗ್ತವೆ ಅಥವಾ ಭೂಸರ್ಪಗಳು ಆಗ್ತವೆ. ಒಂದಕ್ಕೊಂದು ಆಪ್ಷನ್ ಅಷ್ಟೇ ನಮಗೆ ಮುಖ್ಯ. 1ನೇ ಆಪ್ಷನ್ನ 3ನೇ ಆಪ್ಷನ್ ಭಾಳ ಮುಖ್ಯ. ಹಿಮನದಿ ಕೇಳೋದಂತಂದ್ರೆ 3ನೇ ಆಪ್ಷನ್ ನೆನ್ಪಿಟ್ಕೋರಿ. ಶಿಲಾನಿಚಯಗಳು, ಅಂಡಾಕಾರದ ದಿಣ್ಣೆ, ತ್ರಿಕೋನಾಕಾರದ ದಿಣ್ಣೆ, ಸರ್ಪಾಕಾರದ ದಿಣ್ಣೆ, ಇವು ಹಿಮನದಿ ಸಂಚಯನ ಕಾರ್ಯದಿಂದ ಉಂಟಾಗ್ತಕ್ಕಂಥ ಭೂಸ್ವರೂಪಗಳು ಅಂತ ಕರಿತೀವಿ. ಇನ್ನು ಪ್ರವಾಹ ಮೈದಾನ, ನದಿ ಮುಖಜ ಭೂಮಿ, ಮೆಕ್ಕಲು ಬೀಸಣಿಕೆ, ತಿರುವುಗಳು ಎಲ್ಲವೂ ಇದಕ್ಕೆ ನದಿ ನೀರಿನ ಸಂಚಯನದಿಂದ ಉಂಟಾಗಿರ್ತಕ್ಕಂತಹ ಭೂಸ್ವರೂಪಗಳು ಅಂತ ಹೇಳ್ಕೊತಾ ಬರ್ತೀವಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಇನ್ನು ನೆಕ್ಸ್ಟ್ ಕ್ವಶನ್. ಹಾಂ, ಇದು ಕ್ವಶನ್ ಭಾಳ ಸಲ FD ದಾಗೂ ರಿಪೀಟ್ ಆಗೈತಿ, TETನಾಗೂ ರಿಪೀಟ್ ಆಗೈತಿ, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದಾಗೂ ಈ ಕ್ವಶನ್ ರಿಪೀಟ್ ಆಗೈತಿ. ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವ ಎತ್ತರದೊಂದಿಗೆ ಅಧಿಕವಾಗುವುದು. ನೋಡ್ರಿ, ನಾರ್ಮಲ್ ಟೆಂಪ್ರೇಚರ್ ನಾರ್ಮಲ್ ಕಂಡೀಷನ್ನಾಗ ಏನಿರ್ತೈತಿ? ವಾಯುಮಂಡಲದ ಉಷ್ಣಾಂಶ ಹೆಚ್ಚು ಎತ್ತರದೊಂದಿಗೆ ಕಮ್ಮಿ ಆಗಬೇಕು. ಆದ್ರೆ ವಾಯುಮಂಡಲದ ಉಷ್ಣಾಂಶವು ಹೆಚ್ಚು ಎತ್ತರದೊಂದಿಗೆ ಅಧಿಕವಾಗುವುದನ್ನು ಉಷ್ಣಾಂಶ ವಿಪರ್ಯಾಯ ಅಂತ ಕರಿತೀವಿ. ನೆನಪಿಟ್ಟುಕೋರಿ, ಉಷ್ಣಾಂಶ ವಿಪರ್ಯಾಯ. ಸರಿ, ನೆಕ್ಸ್ಟ್ ಕ್ವಶನ್. ಹಾಂ, ಇವು ಕೇಳಬೇಕು ಕ್ವಶನ್, ಕೇಳಕ್ಕಂದ್ರೆ ನಡೆಯಂಗಿಲ್ಲ. ಮತ್ತೆ ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರ ಎಷ್ಟದ? 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ನಮ್ಮ ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರ ಹೊಂದಿದೆ. ಕರ್ನಾಟಕದ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿ ಕೇಳ್ತಾನೆ. ಹಿಂಗೆ ಕೇಳ್ತಾನೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಕರ್ನಾಟಕದ ವಿಸ್ತೀರ್ಣ ಕೇಳ್ಬೋದು, ಅಥವಾ ಕರ್ನಾಟಕದ ಪ್ರಾಕೃತಿಕ ಭಾಗದ ಮೇಲೆ ಕೇಳ್ಬೋದು, ಅಥವಾ ಮತ್ತೆ ಜಾಸ್ತಿ ಕೇಳಿದ್ದು ಘಾಟಗಳ ಮೇಲೆ ಒಂದು ಕ್ವಶನ್ ಕಟ್ಟಿಟ್ಟಂತಹ ಬುದ್ಧಿ. ಕಳೆದ ಕ್ವಶನ್ ಪೇಪರ್ನಾಗ ಇದ್ರ ಮೇಲೆ ಕೇಳಿದ್ದ, ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕ್ವಶನ್ ಕೇಳಿದ್ದ. ಇಲ್ಲಿ ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತೀರ್ಣದ ಮೇಲೆ ಕ್ವಶನ್ ಕ್ಯಾನ. ಸಿಂಪಲ್ ಆಗಿರ್ತಕ್ಕಂಥದ್ದು 1,91,791 ಕಿಲೋಮೀಟರ್ ನಮ್ಮ ಕರ್ನಾಟಕ ರಾಜ್ಯ ವಿಸ್ತೀರ್ಣವನ್ನು ಹೊಂದೈತಿ. ಒಟ್ಟು ಜಿಲ್ಲೆಗಳಿಗೆ ಬಂದ್ರೆ 31 ಜಿಲ್ಲೆಗಳು. ಮತ್ತು ಇದರ ಮೇಲೆ ಜಾಸ್ತಿ ಕ್ವಶನ್ ಕೇಳೋದಂತಂದ್ರೆ ಇಲ್ಲಿ ಒಂದು ಅಧಿಕ ವಿಸ್ತೀರ್ಣ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದ್ರಿ ಅಂತಂದ್ರೆ ಬೆಳಗಾವಿ. ನಂತರ ವಿಸ್ತೀರ್ಣದಲ್ಲಿ ಮತ್ತೆ ಕೇಳೋದಂತಂದ್ರೆ ನಮ್ಮ ಭಾರತದಲ್ಲಿ 8ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬರ್ತೈತಿ. ಇದನ್ನು ಬಿಟ್ಟರೆ ಮತ್ತೆ ಜಾಸ್ತಿ ಕೇಳ್ತಕ್ಕಂಥ ಕ್ವಶನ್ ಅಂತಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮಕ್ಕೆ ಏನಾದ್ರಿ ಅಂತ ಕೇಳ್ತಾನೆ. ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಐತಿ. ಉತ್ತರ ದಿಕ್ಕಿಗೆ ಬಂದ್ವಿ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯ ಕಂಡು ಬರ್ತದ. ದಕ್ಷಿಣಕ್ಕೆ ತಮಿಳುನಾಡು ರಾಜ್ಯ ಐತಿ. ಪೂರ್ವಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯ ಅದಾವ. ಇನ್ನು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎತ್ತರವಾಗಿರ್ತಕ್ಕಂಥ ಶಿಖರ ಗೊತ್ತೇ ಐತೆ ಎಲ್ಲರಿಗೂ, ಮುಳ್ಳಯ್ಯನಗಿರಿ ಅಂತ ಕರಿತೀವಿ. ಇಲ್ಲಿ ಉತ್ತರದ ಕೊನೆಯ ಜಿಲ್ಲೆ ಅಂತ ಕೇಳ್ತಾನೆ. ಅಂದ್ರೆ ಉತ್ತರ ದಿಕ್ಕಿಗೆ, ಕರ್ನಾಟಕ ರಾಜ್ಯದ ಉತ್ತರ ದಿಕ್ಕಿಗೆ ಕೊನೆಯ ಜಿಲ್ಲೆ ಯಾವ್ದಂತ ಕೇಳ್ತಾನೆ, ಬೀದರ್ ಜಿಲ್ಲೆ. ದಕ್ಷಿಣ ದಿಕ್ಕಿನ ಕೊನೆಯ ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ಪಶ್ಚಿಮದ್ದು ಉತ್ತರ ಕನ್ನಡ
ಕನ್ನಡ, ಪೂರ್ವದ ಕೊನೆಯ ಜಿಲ್ಲೆ ಕೋಲಾರ ಅಂತ ಕರಿತೀವಿ. ನಮ್ಮ ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಆದಂತ ಕೇಳ್ತಾನ. ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಾದ್ರಿ ಸರ 750 ಕಿಲೋಮೀಟರ್ ನಮ್ಮ ಕರ್ನಾಟಕ ರಾಜ್ಯದ ಏನೈತ್ರಿ ಉದ್ದವನ್ನು ಹೊಂದಿದೆ. ಇನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಬಂದಿವಿ ಅಂತಂದ್ರೆ 400 ಕಿಲೋಮೀಟರ್ ಕ್ವಶನ್ ಕೇಳ್ತಾನ್ರಿ, ನೆನಪಿಟ್ಕೋರಿ. ಸುಮ್ಮನೆ ನಿಮ್ಗೆ ಕೂಡ ರಿಪೀಟ್ ಮಾಡಕತ್ತೀನಿ ಅಷ್ಟೇ. ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು 4 ಕಂದಾಯ, ಎಷ್ಟು ಕಂದಾಯ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡೀವ್ರಿ? ನಮ್ಮ ಕರ್ನಾಟಕ ರಾಜ್ಯವನ್ನು 4 ಕಂದಾಯ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡೀವಿ. ಒಂದೊಂದು ಕಂದಾಯ ವಿಭಾಗದಾಗ ಯಾವ್ಯಾವ ಜಿಲ್ಲೆ ಅದಾವ ಅದನ್ನು ನಮಗೆ ಗೊತ್ತಿರ್ಬೇಕಾ. ನೋಡ್ರಿ, ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಕೋಲಾರ, ರಾಮನಗರ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಎಷ್ಟು ಅದಾವ ಟೋಟಲ್ 9 ಜಿಲ್ಲೆಗಳು ಬರ್ತಾವ. ಇನ್ನು ಬೆಳಗಾವಿ ವಿಭಾಗಕ್ಕೆ ಬಂದ್ರೆ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ಬಾಗಲಕೋಟೆ, ವಿಜಯಪುರ 7 ಜಿಲ್ಲೆಗಳು ಬರ್ತಾವ. ಕಲಬುರಗಿ ವಿಭಾಗಕ್ಕೆ ಬಂದ್ರೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ 7 ಜಿಲ್ಲೆಗಳು ಬರ್ತಾವ. ರೀಸೆಂಟ್ ಆಗಿ ಬಂದಿರತಕ್ಕಂಥ 31ನೇ ಜಿಲ್ಲೆ ಯಾವ್ದ್ರಿ? ನಮ್ಮದು ವಿಜಯನಗರ ಜಿಲ್ಲೆ ಅಂತ ಕರಿತೀವಿ. ಬಳ್ಳಾರಿ ಜಿಲ್ಲೆಯಿಂದ ಭಾಗ ಆಗ್ತದ. ಇನ್ನು ಮೈಸೂರು ವಿಭಾಗಕ್ಕೆ ಬಂದ್ರೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು. ಇಷ್ಟು ನಮಗೆ ಕರ್ನಾಟಕದ ಬಗ್ಗೆ ಇರತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ. ಇನ್ನೂ ಭಾಳ ಐತಿ, ಜಸ್ಟ್ ಇದು ಚಿತ್ರಣ ಅಷ್ಟೇ. ಇಷ್ಟಾದರೂ ನಮಗೆ ಕನಿಷ್ಠ ಪಕ್ಷ ನೆನಪಿರಬೇಕು. ಇಷ್ಟು ನೆನಪಿತ್ತಂತಂದ್ರೆ ಬೇಕಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ರಿ, ಒಂದು ಕ್ವಶನ್ ನಿಮ್ಗೆ ನಿಮ್ಮ ಮಾರ್ಕ್ಸ್, ನಿಮ್ಮ ಒಂದು ಅಥವಾ 2 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಕಟ್ಟಿಟ್ಟಿರ್ತಕ್ಕಂಥ ಬುತ್ತಿ. ಎಸ್, ನೆಕ್ಸ್ಟ್ ಕ್ವಶನ್. ಹೇಳದ್ನಲ್ಲ, ಘಾಟಗಳ ಬಗ್ಗೆ ಬಿಡ್ಲಾರ್ದ ಕ್ವಶನ್, ಘಾಟಗಳ ಮೇಲೆ ಕ್ವಶನನ್ನು ಕೇಳಕ್ಕಾತಾನ. ಈ 4 ಘಾಟ್ ಇಲ್ಲೇ ಪರ್ಫೆಕ್ಟ್ ಆಗಿಬಿಡ್ರಿ. ಯಾಕಂದ್ರೆ ಫಿಕ್ಸ್ ಒಂದಲ್ಲ ಒಂದು ಕ್ವಶನ್ ಹೆಂಗೆ ಬೇಕಾದಲ್ಲಿ ಇದು TET-ನ್ಯಾಗ ಅಂತಲ್ಲ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದಾಗ ತುಂಬ ಸಲ ಕ್ವಶನ್ ಮತ್ತೆ ಕೇಳ್ತಕ್ಕಂಥ ಚಾನ್ಸಸ್ನೂ ಇರ್ತೈತಿ. ಹೌದಾ? ನೋಡ್ರಿ, ಹೈ ಲೆವೆಲ್ ಕ್ವಶನ್ ಪೇಪರ್, TET ಅಂದ್ರೆ ಸಾದಾ ಕ್ವಶನ್ ಪೇಪರ್ ಅಲ್ಲ, ಹೈ ಲೆವೆಲ್ ಕ್ವಶನ್ ಪೇಪರ್. ಒಂದು ವೇಳೆ TET ಕ್ವಶನ್ ಪೇಪರ್ ಓದೋರ್ದು ಅದರ ಕೆಳಗಿರ್ತಕ್ಕಂಥ PSI ಕ್ವಶನ್ ಪೇಪರ್ಗಳು ಸಮ, PC ಕ್ವಶನ್ ಪೇಪರ್ಗಿದ್ದು PSI ಕ್ವಶನ್ ಪೇಪರ್ ಈಕ್ವಲೆಂಟ್ ಇದು. ಹೌದಾ? ಯಾಕಂತಂದ್ರೆ ಡಿಗ್ರಿ ಆದವ್ರಿಗೆ ಇದು TET ಕ್ವಶನ್ ಪೇಪರ್ ತೆಗಿತಾನಲ್ಲ, ಯಾಕಂದ್ರೆ ಅಷ್ಟು ನಮಗೆ ಲೆಂದಿ ಕ್ವಶನ್ ಪೇಪರ್ ಇರ್ತದ. ಇವು ಕ್ವಶನ್ಗಳನ್ನ ಬಿಡಿಸ್ಬಿಟ್ರೆ ಅಂತಂದ್ರೆ ಅದರ ಕೆಳಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳು ನಿಮಗೆ ಈಸಿ ಆಗ್ತಾವೆ, ಭಾಳ ಸರಳ ಆಗ್ಬಿಡ್ತಾವೆ. ಹೌದಾ? ನೋಡ್ರಿ, ಆಗೊಂಬೆ ಘಾಟ ಶಿವಮೊಗ್ಗ ಮತ್ತು ಉಡುಪಿ. ಚಾರ್ಮುಡಿ ಘಾಟಕ್ಕೆ ಬಂತಂದ್ರೆ ಚಾರ್ಮುಡಿ ಘಟ್ಟ ಮಂಗಳೂರು, ಚಿಕ್ಕಮಗಳೂರು. ಹುಲಿಕಲ್ ಘಟ್ಟ ಶಿವಮೊಗ್ಗ, ಕುಂದಾಪುರ. ಶಿರಾಡಿ ಘಟ್ಟಕ್ಕೆ ಬಂತಂತಂದ್ರೆ ಸಕಲೇಶ್ಪುರ ಮತ್ತು ಮಂಗಳೂರು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ನೆನಪಿಟ್ಕೋರಿ. ಆಗೊಂಬೆ ಘಟ್ಟ ಶಿವಮೊಗ್ಗ, ಉಡುಪಿ. ಚಾರ್ಮುಡಿ ಘಟ್ಟ ಮಂಗಳೂರು, ಚಿಕ್ಕಮಗಳೂರು. ಹುಲಿಕಲ್ ಘಟ್ಟ ಶಿವಮೊಗ್ಗ, ಕುಂದಾಪುರ. ಶಿರಾಡಿ ಘಟ್ಟ ಸಕಲೇಶ್ಪುರ ಮತ್ತು ಮಂಗಳೂರು. ನೆನಪಿಟ್ಕೋರಿ, ಜಾಸ್ತಿ ರಿಪೀಟ್ ಮಾಡಿರಿ. ಒಮ್ಮೆ ಬರಂಗಿಲ್ಲ, ಬಟ್ ನಾವು ಎಷ್ಟು ಅದನ್ನು ರಿಪೀಟ್ ಮಾಡ್ತಾ ಹೋಗ್ತೀವಿ ಅಷ್ಟು ನಮಗೇನಾಗ್ತೈತಿ, ಹೆಚ್ಚೆಚ್ಚು ಗೊತ್ತಾಗ್ತಾ ಹೋಗ್ತದೆ. ಸರಿ, ಅತಿ ಹೆಚ್ಚು ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಬೆಳಗಾವಿ. ಅತಿ ಹೆಚ್ಚು ರಾಜ್ಯ ಹೆದ್ದಾರಿಯನ್ನು ಹೊಂದೈತಿ. ಸರಿ, ಸಿಂಪಲ್ ಆಗಿರ್ತಕ್ಕಂಥದ್ದು. ಇದು ನೋಡ್ರಿ, ದಕ್ಷಿಣದ ಅತಿ ತುದಿಯಲ್ಲಿರುವ ಇಂದಿರಾ ಪಾಯಿಂಟ್ ನೆಲೆಗೊಂಡಿರುವುದು ಎಲ್ಲಿ? ಕ್ವಶನ್ ಹೆಂಗೆ ಕೇಳ ನೋಡ್ರಿ. ದಕ್ಷಿಣದ ಅತಿ ತುದಿಯಲ್ಲಿರುವ ಇಂದಿರಾ ಪಾಯಿಂಟ್ ನೆಲೆಗೊಂಡಿರುವುದು 6 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ಗ್ರೇಟ್ ನಿಕೋಬಾರ, ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡು ಬರ್ತಕ್ಕಂಥ ಪಾಯಿಂಟ್ ನಮ್ಮ ಭಾರತದ ಉತ್ತರದ ಕೊನೆಯ ತುದಿ ಅಂತೇಳಿ ನಾವು ಕರಿತೀವಿ. ಇದನ್ನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ಕೊನೆಯ ತುದಿ ಅಂತ ಕರಿತೀವಿ. ಆದ್ರ ಭೂಗಡಿಗೆ ಬಂದ್ರೆ ತಮಿಳ್ನಾಡು. ಹೌದಾ? ಓದ್ ಕ್ಲಾಸ್ನಾಗ ಕೇಳಿದ್ನಲ್ಲ ತಮಿಳ್ನಾಡು ಬಗ್ಗೆ, ಓದ್ ಕ್ಲಾಸ್ ಅಂತೇನಲ್ಲ, 2017 ಕ್ವಶನ್ ಪೇಪರ್ದಾಗ ಕೇಳಿದ್ದ. ಬಟ್ ಇಲ್ಲಿ ಏನು ಕೇಳೋಣ, ಒಂದು ಕ್ವಶನ್ ಕೇಳ್ತಾನ. ನಾನು ಕಳೆದ ತರಗತಿನಲ್ಲಿ ಒಂದು ನಿಮಗೆ ಶಾರ್ಟ್ ಆಗಿರ್ತಕ್ಕಂಥ ವಿವರಣೆ ಕೊಟ್ಟಿದ್ದೆ. ಈಗ ಸದ್ಯನೂ ಅದು ವಿವರಣೆನ ಕೊಡ್ತೀನಿ. ಯಾಕಂದ್ರೆ ಆ ಒಂದು ಚಾರ್ಟ್ ಮೇಲೆ ನಾನು ನೋಟ್ಸ್ ಮಾಡಿದ್ನಲ್ಲ, ಆ ಒಂದು ನೋಟ್ಸ್ ಮೇಲೆ ಅಲ್ಲಿ ಒಂದು ಕ್ವಶನ್ ನಿಮಗೆ ಬಂದೇ ಬರ್ತದ. 6 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶವನ್ನು ಏನಂತ ಕರಿತೀವಿ ನಾವು? ನಮ್ಮ ಭಾರತದ ದಕ್ಷಿಣದ ತುದಿ. ಹೌದಾ? ಜಲಗಡಿಗೆ ಬಂದ್ರೆ ದಕ್ಷಿಣದ ತುದಿ ಅಂತ ಕರಿತೀವಿ, ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಇನ್ನು ಉತ್ತರಕ್ಕೆ ಇಂದಿರಾ ಕೋರ್ ಅಂತೇಳಿ ಅದನ್ನು ಕರಿತೀವಿ. ನೋಡೋಣ, ಆ ಒಂದು ಚಾರ್ಟ್ ಇನ್ನೊಂದ್ಸಲ ರಿಪೀಟ್ ಮಾಡಿಬಿಡ್ತೀನಿ ನಿಮಗೆ. ಇಲ್ಲೇ ಒಂದು ಟಾಪಿಕ್ ಕ್ಲಿಯರ್ ಆಗಿಬಿಡ್ತದ. ಸರಿ, ಫಾಸ್ಟಾಗಿ ನೋಡ್ಕೊಂಬಿಡೋಣ. ನೋಡ್ರಿ, ನಮ್ಮ ಭಾರತ ಚಿಕ್ಕದು, ಭಾಳ ಶಾರ್ಟ್ ಆಗಿ 5 ನಿಮಿಷನಾಗ ಹೇಳ್ಬಿಡ್ತೀನಿ ನಿಮಗೆ. ಪ್ರಪಂಚದಲ್ಲಿ ನಮ್ಮ ಭಾರತದ ಹೊಂದಿರತಕ್ಕಂಥ ಭೂಪ್ರದೇಶ ಎಷ್ಟು? 2.47%. ಅಕ್ಷಾಂಶಿಕ ವಿಸ್ತರಣೆ 8 ಡಿಗ್ರಿ 4 ನಿಮಿಷದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶ. ಅಕ್ಷಾಂಶಿಕವಾಗಿ ಇನ್ನು ರೇಖಾಂಶಿಕವಾಗಿ ಬಂದ್ರೆ 68 ಡಿಗ್ರಿ 7 ನಿಮಿಷದಿಂದ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶ. ಒಟ್ಟು ಅಕ್ಷಾಂಶಗಳು 29 ಆಗ್ತವೆ. ಒಟ್ಟು ರೇಖಾಂಶಗಳು 29.18 ಆಗ್ತವೆ. ಅಲ್ಲಿ 29.2 ಆದ್ರೆ 29.18 ಒಟ್ಟು ರೇಖಾಂಶಗಳಾಗ್ತವೆ. ನಮ್ಮ ಭಾರತದ ಉತ್ತರದ ತುದಿ ಜಮ್ಮು ಕಾಶ್ಮೀರದ ಇಂದಿರಾ ಕೋಲ್ ಅಂತ ಕರಿತೀವಿ. ದಕ್ಷಿಣದ ತುದಿ ತಮಿಳುನಾಡಿನ ಕನ್ಯಾಕುಮಾರಿ. ಭೂಗಡಿಗೆ ಬಂದ್ರೆ ಜಲಗಡಿಗೆ ಬಂದ್ರೆ ಅಂಡಮಾನ್ ಮತ್ತು ನಿಕೋಬಾರ. ಪಶ್ಚಿಮದ ತುದಿ ಗುಜರಾತಿನ ಕಚ್ ಜಿಲ್ಲೆ ಅಥವಾ ಗವಾರ್ ಮೋಟೆ ಅಂತ ಕರಿತೀವಿ.
ಪೂರ್ವದ ತುದಿಗೆ ಬಂದ್ರೆ ಅರುಣಾಚಲ ಪ್ರದೇಶದ ಕಿಬಿಟು ಅಂತ ಕರಿತೀವಿ. ಇನ್ನು ಪೂರ್ವದಿಂದ ಪಶ್ಚಿಮಕ್ಕೆ ನಮ್ಮ ಭಾರತ ಹೊಂದಿರತಕ್ಕಂಥ ಉದ್ದ ಎಷ್ಟಾದ್ರಿ ಸರ್ ಅಂತಂದ್ರೆ 2933 ಕಿಲೋಮೀಟರ್ ಐತಿ. ಉತ್ತರದಿಂದ ದಕ್ಷಿಣಕ್ಕೆ ಇರತಕ್ಕಂಥ ಉದ್ದ ಎಷ್ಟಾದ್ರಿ ಸರ್ ಅಂತಂದ್ರೆ 3214 ಕಿಲೋಮೀಟರ್ ಐತಿ. ಭಾರತದ ಕಾಲಮಾನವನ್ನು ನಿರ್ಧರಿಸ್ತಕ್ಕಂಥ ರೇಖಾಂಶ ಯಾವುದು? 82 ಪೂರ್ವ ರೇಖಾಂಶ. ಎಷ್ಟು ರೋಮಾಂಚನ ಆಗ್ತದ್ರಿ. ಭಾರತ ಅಂದ್ರೆ ಒಂದು ಶಕ್ತಿ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಒಂದು ಭಾಗ್ಯ ನಮ್ದದ. ಹೌದಾ? ಓಕೆ, ನೋಡ್ರಿ ಹೆಂಗೈತೆ ಪಾಯಿಂಟ್ಸಿನ. ನೋಡ್ರಿ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತಕ್ಕಂಥ ರಾಜ್ಯಗಳು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಆಮೇಲೆ ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥ ಕ್ವಶನ್ ಇದು. ಭಯಪಟ್ಟ ಮಾಡಬೇಡ್ರಿ, ರಿವಿಷನ್ ಮಾಡಿರಿ. ಎಷ್ಟು ರಿವಿಷನ್ ಮಾಡ್ತೀರಿ ಅಷ್ಟು ನೆನಪುಳಿತದ. ಇನ್ನು 5.5 ಗಂಟೆ ಎಲ್ಲಿಂದ GMTಯಿಂದ ನಮ್ಮ ಭಾರತ ಮುಂದಿದೆ. 5.5 ತಾಸು ನಮ್ಮ ಗ್ರೀನ್ವಿಚ್ನಿಂದ ನಮ್ಮ ಟೈಮ್ ಮುಂದೆ ಐತೆ ಅಂತ ಹೇಳಿ ಅರ್ಥ. ಈ ಒಂದು ಸಿಂಬಲ್ ನೆನ್ಪಿಟ್ಟುಕೋರಿ. IST ಪ್ಲಸ್ GMT ಅಂತ ನಾವು ಅದನ್ನು ಕರಿತೀವಿ. ಇಲ್ಲಿ ನೋಡ್ರಿ, ಇದನ್ನು ಕ್ವಶನ್ ಕೇಳೋಣ ಭಾಳ ಸಲ. 82 ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗ್ತಕ್ಕಂಥ ರಾಜ್ಯಗಳು ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ನೆನ್ಪಿಟ್ಕೋರಿ. ಇನ್ನು ಭಾರತದ ಸಮಯ ಇಂಗ್ಲೆಂಡ್ಗಿಂತ 5.5 ಗಂಟೆ ಮುಂದೆ ಇದೆ. ಇಟ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಮತ್ತೆ ದೀರ್ಘಕ್ಕೆ ಹೋದ್ರೆ ಕ್ವಶನ್ ಏನು ತೆಗಿತಾನ್ರಿ ಅಂತಂದ್ರೆ ಭಾರತದ ಭೌಗೋಳಿಕ ಕೇಂದ್ರ ಯಾವುದ್ರಿ? ಜಬ್ಬಲ್ಪುರ ಅಂತ ಕರಿತೀವಿ. ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಭಾರತದ ಗಾತ್ರ ಎಷ್ಟೈತ್ರಿ? ಪೂರಾ ಟೋಟಲ್ ಆಗಿ ವಿಸ್ತೀರ್ಣವನ್ನು ಅಳತೆ ಮಾಡಿದ್ರೆ 32,87,263 ಚದರ ಕಿಲೋಮೀಟರ್ ಒಟ್ಟು ನಮ್ಮ ಭಾರತದ ವ್ಯಾಪ್ತಿ ಐತಿ. ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಚೀನಾ ಸ್ಥಾನ ಬದಲಾವಣೆ ಆಗೈತಿ. ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ. ಒಟ್ಟು ನಮ್ಮ ಭಾರತದ ಸ್ಥಾನ ಈಗ ಬರ್ತೈತಿ. ಹೌದಾ? 1, 2, 3, 4, 5, 6, 7ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಭಾರತದ ಭೂಗಡಿಗೆ ಬಂದ್ರೆ 15,200 ಕಿಲೋಮೀಟರ್. ಭಾರತದ ಜಲಗಡಿಗೆ ಬಂದ್ರೆ 6,100 ಕಿಲೋಮೀಟರ್. ದ್ವೀಪಗಳನ್ನು ಒಳಗೊಂಡ್ರೆ 7,516.5 ಕಿಲೋಮೀಟರ್. ನಿದ್ದಿಗಣಾಗೂ ನಮ್ಮ ಭಾರತದ ಬಗ್ಗೆ ನಾವು ಹೇಳ್ಬೋದು ರೀ. ಅಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬಹುದು. ನಮ್ಮ ಭಾರತ ಅಂದ್ರೆ ಒಂದು ಶಕ್ತಿ. ಅದರ ಬಗ್ಗೆ ಅಧ್ಯಯನ ಮಾಡೋದೇ ನಮಗೊಂದು ಒಂದು ಒಳ್ಳೆ ಆಗಿರ್ತಕ್ಕಂಥ ಅವಕಾಶ ಇದ್ದಂಗೆ. ಹೌದಾ? ಭಾರತದ ಜಿಲ್ಲೆಗಳು ಇದನ್ನು ಬೇಡ, ಅಷ್ಟು ನಮಗೆ ಭಾರತದ ಅತಿ ದೊಡ್ಡ ಜಿಲ್ಲೆ ಬಗ್ಗೆ ಕೇಳ್ತಾ ಹೋಗ್ತಾನೆ. ಯಾಕಂದರೆ ಜಿಲ್ಲೆಗಳು ವೇರಿಯನ್ಸ್ ಆಗ್ತಿರ್ತಾವ. ನಾನು 2 ವರ್ಷದಿಂದ ನೋಟ್ಸ್ ಮಾಡಿದ್ನಿ ಅದನ್ನು, ಬಟ್ ಈಗ ಜಸ್ಟಕ್ಕೆ ವೇರಿಯನ್ಸ್ ಆಗಿರ್ತೈತಿ. ಇನ್ನು ಅತಿ ದೊಡ್ಡ ಜಿಲ್ಲೆ ಗುಜರಾತಿನ ಕಚ್ಚ. ಭಾರತದ ಚಿಕ್ಕ ಜಿಲ್ಲೆ ಪಾಂಡಿಚೇರಿಯ ಮಾಹೆ ಅಂತ ಕರಿತೀವಿ. ಭಾರತದ ವಾರ್ಷಿಕ ಮಳೆ ಪಡೆಯುವುದು 1108 ಸೆಂಟಿಮೀಟರ್ವರೆಗೆ ನಮ್ಮ ಭಾರತದ ಏನು ಮಾಡ್ತೈತಿ? ಮಳೆಯನ್ನು ಪಡಿತೈತಿ. ನದಿ ಇದು ಏನು ಬೇಡ, ಯಾಕಂದ್ರೆ ಅದು ಡಾಟಾ ಬರ್ಕೊಂಡಿದ್ದೆ ನಾನು. ಅದು ಏನೈತೆ ಚೇಂಜ್ ಆಗ್ತಾ ಹೋಗ್ತದೆ. ಸರಿನಾ? ಭಾರತದ ದೊಡ್ಡ ಜಲಾಶಯ ಅಂತಂದ್ರೆ ಇಂದಿರಾ ಅಣೆಕಟ್ಟು ಅಂತ ಕರಿತೀವಿ. 2ನೇ ದೊಡ್ಡ ಅಣೆಕಟ್ಟು ಅಂತಂದ್ರೆ ನಾಗಾರ್ಜುನ ಅಂತ ಕರಿತೀವಿ. 3ನೇ ದೊಡ್ಡ ಜಲಾಶಯ ಅಂತಂದ್ರೆ ಗೋವಿಂದ ಸಾಗರ ಅಂತ ಕರಿತೀವಿ. ಭಾರತ ಭತ್ತವನ್ನು ಬೆಳೆಯುವಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಗೋಧಿ ಉತ್ಪಾದನೆಯಲ್ಲಿ 2ನೇ ಸ್ಥಾನ, ಜೋಳ ಉತ್ಪಾದನೆಯಲ್ಲಿ 2ನೇ ಸ್ಥಾನ, ಮೆಕ್ಕೆಜೋಳ ಉತ್ಪಾದನೆಯಲ್ಲಿ 7ನೇ ಸ್ಥಾನ, ತೊಗರಿ ಉತ್ಪಾದನೆಯಲ್ಲಿ ಪ್ರಥಮ, ಅವರೆ ಉತ್ಪಾದನೆಯಲ್ಲಿ ಪ್ರಥಮ, ಹತ್ತಿ ಉತ್ಪಾದನೆಯಲ್ಲಿ 2ನೇ ಸ್ಥಾನ, ಕಬ್ಬು ಕ್ಷೇತ್ರದಲ್ಲಿ ಉತ್ಪಾದನೆಯಲ್ಲಿ 2ನೇ ಸ್ಥಾನ ಬ್ರೆಜಿಲ್ನ ನಂತರ, ಹೊಗೆಸೊಪ್ಪು ಉತ್ಪಾದನೆಯಲ್ಲಿ 2ನೇ ಸ್ಥಾನ, ಹಿಪ್ಪುನೇರಳೆ ಹಾಗೂ ಹಿಪ್ಪುನೇರಳೆಯ ಸಂಬಂಧಪಟ್ಟಂತೆ 2ನೇ ಸ್ಥಾನ, ಧನಿಯಲ್ಲಿ ಪ್ರಥಮ, ಎಣ್ಣೆಕಾಳು ಪ್ರಥಮ, ನೆಲಗಡಲೆಯಲ್ಲಿ 2ನೇ ಸ್ಥಾನ. ಡೇಟಾ ವೇರಿಯೇಷನ್ ಆಗ್ತಿರ್ತಾವೆ, ಬಟ್ ಅಕ್ಯುರೇಟ್ ಆಗಿರ್ತಕ್ಕಂಥ ಮಾಹಿತಿ ಸ್ಟ್ಯಾಂಡರ್ಡ್ ಬುಕ್ನಿಂದನೇ ನಾನು ನೋಟ್ಸನ್ನು ಮಾಡಿದ್ದೆ. ನನಗೆ ಭಾಳ ಉಪಯೋಗ ಆಗೈತಿ. ಅದನ್ನು ನಿಮ್ಮ ಕೂಡ ಹಂಚ್ಕೊಂಡೆ ಅಷ್ಟೇ ಮಾಹಿತಿಯನ್ನು. ನೋಡಿರಿ, ಚೆನ್ನಾಗಿ ಓದ್ರಿ, ಚೆನ್ನಾಗಿ ರಿವಿಷನ್ ಮಾಡಿರಿ. ಬೇಕಾದಂಥ ಏನೈತಿ ಟೈಮ್ ಐತಿ. 10 ದಿನ ನಿಮಗೆ ಸಿಕ್ಕರೂ ಎಷ್ಟೋ ಜ್ಞಾನವನ್ನು, ಎಷ್ಟೋ ನಾಲೆಜನ್ನು ನಾವು ಪಡ್ಕೋಬಹುದು. ಆರಾಮಾಗಿ ಚೆನ್ನಾಗಿ ಓದ್ಕೋರಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗುವ ನೇರವಾಗಿ. ಎಲ್ಲಿಂತ ಎಲ್ಲಿಗೆ ಬಂದ್ವಿ, ಹೀಗೆ ಓದ್ತಕ್ಕಂಥ ಮಾದರಿನೇ ನಮ್ದು ಹಿಂಗಿರ್ಬೇಕು ರೀ. ಅಂದಾಗ ನಮಗೇನಾಗ್ತೈತಿ? ಸರಳ ಆಗ್ತಾ ಹೋಗ್ತದ. ಸರಿ, ನೆಕ್ಸ್ಟ್ ಕ್ವಶನ. ಪೂರ್ವ ಕರಾವಳಿ ತೀರದಲ್ಲಿ ಮೈದಾನದಲ್ಲಿ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರ್ತಕ್ಕಂಥ ಕರಾವಳಿಯನ್ನು ಸರ್ಕಾರ ತೀರ ಅಂತ ಕರಿತೀವಿ. ಭಾಳ ಪ್ರಮುಖ ಇದು. ಯಾವ್ಯಾವ ತೀರವನ್ನು ಏನೇನು ಕರೀತಾರಂತೇಳಿ ಕೇಳ್ತಾ ಬರ್ತಾನೆ. ಸಿಂಪಲ್ ಐತಿ, ಭಾಳ ಸರಳ ಐತಿ ಕ್ವಶನ. ಪೂರ್ವ ಕರಾವಳಿಯ ತೀರದಲ್ಲಿ ಮೈದಾನದಲ್ಲಿ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರ್ತಕ್ಕಂಥ ಕರಾವಳಿಯನ್ನು ಏನಂತ ಕರಿತೀವಿ? ನಾವು ಸರ್ಕಾರ ತೀರ ಅಂತೇಳಿ ಕರಿತೀವಿ. ಉತ್ತರ ಪ್ರದೇಶ ರಾಜ್ಯವು ಬೇಸಿಗೆ ಅವಧಿಯಲ್ಲಿ ಪಡೆಯುವ ಮಳೆಯನ್ನು ಅಂಥೀಸ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಏನು ಬೇಸಿಗೆಯಲ್ಲಿ ಪಡೆಯತಕ್ಕಂಥ ಮಳೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನ. ಹೌದಾ? ಕಾಲಬೈಸಾಖಿ ಉತ್ತರ ಪ್ರದೇಶದಲ್ಲಿ, ಕಾಫಿಯ ತುಂತುರು ಅರುಣಾಚಲ ಪ್ರದೇಶ ಆ ಕಡೆ ಭಾಗದಲ್ಲಿ, ಲೂ ಅಂತ ಕರಿತೀವಿ ಕೆಲವೊಂದಿಷ್ಟು ಪ್ರದೇಶದಲ್ಲಿ. ಅದರ ಉತ್ತರ ಪ್ರದೇಶ ರಾಜ್ಯವು ಬೇಸಿಗೆ ಅವಧಿಯಲ್ಲಿ ಪಡೆಯತಕ್ಕಂಥ ಮಳೆಯನ್ನು ಅಂಥೀಸ್ ಅಂತ ಕರಿತೀವಿ. ಕಾಲಬೈಸಾಖಿ ಬೇರೆ ಕಡೆ ಕರೀತಾರ. ಆಮೇಲೆ ಅಂಥೀಸ್ ಅಂತಕ್ಕಂಥ ಶಬ್ದವನ್ನು ಉತ್ತರ ಪ್ರದೇಶ ರಾಜ್ಯದಲ್ಲಿ ಜಾಸ್ತಿ ಕರೀತಾರ. ಸರಿ, ನೋಡ್ರಿ, ಉಷ್ಣವಲಯದ ನಿತ್ಯ ಹರಿದ್ವರ್ಣಕ್ಕೆ ಸಂಬಂಧಪಟ್ಟ ಬಂತಂತಂದ್ರೆ ಕರಿಮರ, ಅಲ್ಲಿ ಬೀಟೆ ಮರ ಜಾಸ್ತಿ ಕಂಡು ಬರ್ತಾವ. ಇನ್ನು ಉಷ್ಣವಲಯದ ಎಲೆ ಉದುರುವ ನಾವು ಸಸ್ಯವರ್ಗಕ್ಕೆ ಬಂದ್ವಿ ಅಂತಂದ್ರೆ ಹೊನ್ನೆ ಮರ ಕಂಡು ಬರ್ತದ. ಮರುಭೂಮಿಯ ಸಸ್ಯವರ್ಗ ನೋಡೋದು ಅವಶ್ಯಕತೆನೆಲ್ಲ ಬಬೂಲ್ ಅಂತ ಕರಿತೀವಿ. ಆ ಒಂದು ನೋಡಿದ್ರೇ ಗೊತ್ತಾಗ್ತೈತಿ ಮರುಭೂಮಿನಾಗ ಎಂಥವು ಬೆಳಿತಾವ ಅಂತೇಳಿ. ಪರ್ವತ ಸಸ್ಯವರ್ಗಕ್ಕೆ ಬಂದ್ರೆ ಕರಿಮರ ಅಂತ ಕರಿತೀವಿ. ಒಂದ್ಸಲ ರಿಪೀಟ್ ಮಾಡ್ತೀನಿ ಇನ್ನೊಂದ್ಸಲ. ಉಷ್ಣವಲಯದ ನಿತ್ಯ ಹರಿದ್ವರ್ಣಕ್ಕೆ ಬಂದ್ರೆ ಕರಿಮರ, ಉಷ್ಣವಲಯದ ಎಲೆ ಉದುರಕ್ಕೆ ಬಂತಂದ್ರೆ ಹೊನ್ನೆ ಮರ, ಮರುಭೂಮಿಯದು ಬಬೂಲ, ಪರ್ವತ ಸಸ್ಯವರ್ಗ ಯಾವುದ್ರಿ?
ಬೀಚ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಹಾಂ, ದಾಮೋದರ ನದಿ ಕಣಿವೆ ಯೋಜನೆ 4 ಅಣೆಕಟ್ಟುಗಳನ್ನು ಹೊಂದಿದೆ. ತಿಲಯ, ಕೋನಾರ್, ಪಂಚತ್ ಹೀಲ್, ಮೈಥಾನ್. ಓದ ತಕ್ಷಣ ಹೊಂದಿರ್ತೀವಿ, ಯಾಕಂದ್ರೆ ಸೀಕ್ವೆನ್ಸ್ ಆಗಿ ಓದೇ ಇರ್ತೀವಿ, ಆಟೋಮೆಟಿಕಾಗಿ ಬಾಯಾಗ ಆನ್ಸರ್ ಬಂದೇ ಬರ್ತಿದೆ. ಹೌದಾ, ಇಲ್ಲಿ ದಾಮೋದರ ಯೋಜನೆಗೆ ಬಂದ್ವಿ ಅಂತಂದ್ರೆ 4 ಅಣೆಕಟ್ಟುಗಳು ಪ್ರಮುಖ ಆಗ್ತವೆ. ಯಾವ್ಯಾವ ಅಣೆಕಟ್ಟುಗಳು ಅಂತಂದ್ರೆ ತಿಲಯ, ಕೋನಾರ, ಪಂಚತ್ ಹಿಲ್ ಮತ್ತು ಮೈಥಾನ್ ಅಣೆಕಟ್ಟುಗಳು. ಒಂದನ್ನು ಗುರುತಿಸಿ ಅಂತ ಕೊಟ್ಟಾನ, ಮತ್ತೊಂದು ಅದರ ಕೂಡ ಸೇರ್ಕೊಳ್ಳೋದೇ ಅದೇ ಮೈಥಾನ್ ಅಂತಕ್ಕಂಥ ಅಣೆಕಟ್ಟು. ಓಕೆ, ನೆಕ್ಸ್ಟ್ ಕ್ವಶನ್. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅವರು. ಬಹಳ ಪ್ರಮುಖ ನೋಡ್ರಿ ಕ್ವಶನ್ಗಳು. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂತೂ ಕಟ್ಟಿಟ್ಟಂತ ಬುತ್ತಿ ಇವೆಲ್ಲ TET ಕ್ವಶನ್ ಪೇಪರ್. ಯಾಕಂತಂದ್ರೆ ಜಾಸ್ತಿ ಯಾಕಂದ್ರೆ ಡಿಗ್ರಿ ಲೆವೆಲ್ ಕ್ವಶನ್ ಪೇಪರ್ ಆಗ್ತಿದ್ರಿ. ಯಾವ ಬೇಕಾದ ಎಕ್ಸಾಮ್ಗಳಲ್ಲಿ ಇದೇ ಒಂದು ಕ್ವಶನನ್ನು ಎತ್ತಿ ಹೋಗಿಬಹುದು. ಎಷ್ಟೋ ಸಲ ಕೇಳ್ಯಾನ್ರಿ, ಯಾಕಂದ್ರೆ ಕ್ವಶನ್ ಪೇಪರ್ ನಾನು ನೋಡಿನಲ್ಲ, PC, PSI ಕ್ವಶನ್ ಪೇಪರ್ಗಳು, ಆಮೇಲೆ PDO ಕ್ವಶನ್ ಪೇಪರ್ಗಳು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ಗಳು ನೋಡಿದ್ರೆ ಜಾಸ್ತಿ ಕ್ವಶನ್ಗಳು ರಿಪೀಟೆಡ್ ಆಗ್ಯಾವ. ಹೌದಾ, ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಯನ್ನು ಮಾಡಿದವರು ಜಾನ್ ಲಾಕ್. ಬಹಳ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ರೀ ಇದು. ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಯನ್ನು ಮಾಡಿದವರು ಜಾನ್ ಲಾಕ್ ರವರು. ಬೇಜಾರು ಮಾಡ್ಕೋಬೇಡ್ರಿ, ಸ್ವಲ್ಪ ಟೈಮ್ ಕೊಟ್ಟು ಕೇಳ್ರಿ. ಹೌದಾ, ಬೇಸರ ಆಯ್ತಂದ್ರೆ. ಬಟ್ ಜಾಸ್ತಿ ಲಕ್ಷ ಕೊಟ್ಟು ನೀವು ಈ ಒಂದು ಫೀಲ್ಡ್ನಾಗ ಹೊಕ್ಕೊಂಡ್ರಿ ಅಂತಂದ್ರೆ ನಿಮಗೆ ಬೇಜಾರು ಅನ್ನೋದೇ ಹೋಗ್ಬಿಡ್ತೈತಿ. ಅಷ್ಟು ನಾವು ಆ್ಯಕ್ಟಿವ್ ಆಗಿ ಕ್ಲಾಸ್ಗಳನ್ನು ಕೇಳಬೇಕು, ಅಷ್ಟು ನಾವು ಆ್ಯಕ್ಟಿವ್ ಆಗಿ ಅಧ್ಯಯನವನ್ನು ಮಾಡಬೇಕಾಗ್ತದ. ಸರಿ, ಸಂವಿಧಾನದ 315ನೇ ವಿಧಿ ಬಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ 315ನೇ ವಿಧಿ ಏನು ಹೇಳ್ತೈತಿ, ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ರಚನೆ, ಅದಕ್ಕೆ ಸಂಬಂಧಪಟ್ಟಂಥ ಏನು IAS ಆಡಳಿತಾತ್ಮಕ ಸೇವೆಗಳ ಬಗ್ಗೆ ಕೇಳ್ತಾ ಹೋಗ್ತೈತಿ. ಓಕೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣವಾಗಿರ್ತಕ್ಕಂಥ ನಾಯಕರ ಗುಂಪನ್ನು ಕೇಳ್ತಾನ. ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಅಂತ ಕರಿತೀವಿ. ಈ 3 ಜನ ನಾಯಕರು ಏನ್ರಿ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣವಾಗಿರ್ತಕ್ಕಂಥ ನಾಯಕರು ಅಂತೇಳಿ ನಾವು ಕರಿತೀವಿ. ತುಂಬ ಸಲ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕೇಳೋಣ, ಇದನ್ನು ರಿಪೀಟ್ ಮಾಡ್ತಾನೆ ಕ್ವಶನ್, ಮತ್ತೆ ಸ್ವಲ್ಪ ಇದನ್ನು ಬರ್ಕೊಂಡಿಟ್ಕೊಳ್ಳೋದು ಬಹಳ ಉತ್ತಮ. ಸರಿ, ಭಾರತ ಸಂವಿಧಾನದ 44ನೇ ತಿದ್ದುಪಡಿಯಿಂದಾಗಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದು ಹಾಕ್ತಾರ. ನೆನ್ಪಿಟ್ಟುಕೋರಿ, ಭಾಳ ಸಲ ಕ್ವಶನ್ ಕೇಳೋಣ. ಇದೇ ಇಂಥದ್ರಾಗ ಕೇಳಿಲ್ಲ ಅಂತಲ್ಲ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥ ಕ್ವಶನ. 42ನೇ ತಿದ್ದುಪಡಿ ಕೇಳ್ತಾನ, ಬಿಟ್ರೆ 44ನೇ ತಿದ್ದುಪಡಿ ಕೇಳ್ತಾನ. ಹೌದಾ, ಈ ಒಂದು ತಿದ್ದುಪಡಿಗಳ ಮೇಲೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ತಿದ್ದುಪಡಿನೂ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸ್ನಾಗ 2 ಅಥವಾ 3 ನಿಮಿಷನಾಗ ಸ್ಪೆಷಲ್ ಕ್ಲಾಸ್ ಮಾಡಿ ಆ ಒಂದು ತಿದ್ದುಪಡಿಯನ್ನು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಅಂತ. ಅಂದರೆ ರೀಸೆಂಟಾಗಿ ಒಂದು 10 ತಿದ್ದುಪಡಿಗಳ ಬಗ್ಗೆ ಹೇಳ್ಬಿಡ್ತೀನಿ. ಕೇಳಿದ್ರೆ ಆ ಒಂದು ಕ್ರೈಟೇರಿಯಾನಲ್ಲೇ ಕ್ವಶನನ್ನು ಕೇಳ್ತಾನೆ. ಸರಿ, ಭಾರತ ಸಂವಿಧಾನದ 44ನೇ ತಿದ್ದುಪಡಿಯಿಂದಾಗಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದುಹಾಕಲಾಯಿತು. 3ನೇ ಭಾಗದಿಂದ ಅದನ್ನು ಕಿತ್ತೊಗಿತಾರ. 1ನೇ ಭಾಗ ಭಾರತ ಒಂದು ಒಕ್ಕೂಟ ಅಂತ ಹೇಳ್ತೈತಿ, 2ನೇ ಭಾಗ ಪೌರತ್ವ, 3ನೇ ಭಾಗ ಮೂಲಭೂತ ಹಕ್ಕು. ಈ ರೀತಿ ಭಾಗಗಳು ನಮ್ಮದು ಬರ್ತಾ ಹೋಗ್ತಾವೆ. 25 ಭಾಗಗಳನ್ನು ಹೇಳ್ಬೋದು ರೀ, ಯಾಕಂದ್ರೆ ಅಷ್ಟು ಚೆನ್ನಾಗೈತಿ. ಅಂದ್ರೆ ಅಧ್ಯಯನಕ್ಕೆ ನೀವು ಅಷ್ಟು ಅಳವಡಿಕೆ ಆದ್ರೆ, ಅಷ್ಟು ಅಡ್ಯಾಪ್ಟ್ ಆದ್ರೆ ನಿಮಗೆ ಬೇಜಾರು ಅನ್ನೋದೇ ಹೋಗ್ಬಿಡ್ತೈತಿ. ಭಾರತ ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳು. ನೋಡ್ರಿ, ಆಗಲೇ ಬಾಯಾಗಿ ಬಂತು, ಮತ್ತೆ ಅದೇ ಕ್ವಶನ್ ಆಗೈತಿ. ಹಿಂಗೆ ನೀವು ಓದು ಮುಂದೆ ಪರ್ಫೆಕ್ಟ್ ಆಗಿ ಚೊಕ್ಕಾಗಿ ಇವತ್ತು 1 ತಾಸು ಓದ್ರಿ, ಹೌದು, ಒಂದೇ ಪ್ಯಾರ ಓದ್ರಿ, ಪರ್ಫೆಕ್ಟ್ ಆಗಿ ಓದ್ಬಿಟ್ರೆ ಏನಾಗ್ತೈತಿ, ಅದೇ ನಮಗೆ ಎಷ್ಟೋ ಕಾಲವರೆಗೆ ನೆನಪುಳಿತದ. ಎಷ್ಟು ಚಂದ ಅದಲ್ಲ. ಓಕೆ, ಮೂಲಭೂತ ಹಕ್ಕುಗಳು ಒಂದು ಸಲ ಏನು ಮಾಡಮು, ಒಂದೇ ನಿಮಿಷನಾಗ ಅಷ್ಟು ಭಾಗ ನೋಡ್ಕೊಂಬಿಡಮ್. ಸಂವಿಧಾನದ ಭಾಗಗಳಿಗೆ ಬಂದ್ರೆ 1ನೇ ಭಾಗ ಒಕ್ಕೂಟ, 2ನೇ ಭಾಗ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ವಿಧಿಗಳು 5ರಿಂದ 11, 3ನೇ ಭಾಗ ಮೂಲಭೂತ ಹಕ್ಕುಗಳು, 4ನೇ ಭಾಗ ರಾಜನೀತಿ ನಿರ್ದೇಶಕ ತತ್ವಗಳು. ಹೌದಾ, 4A ಮೂಲಭೂತ ಕರ್ತವ್ಯಗಳು. ವಿಧಿ ಬಂದ್ರೆ 51 ರಿಂದ 51ಕ್ಕೆ ಕೇಂದ್ರ ಸರ್ಕಾರ, 52ರಿಂದ 151ನೇ ವಿಧಿ 5ನೇ ಭಾಗ. ಇನ್ನು 6ನೇ ಭಾಗ ರಾಜ್ಯ ಸರ್ಕಾರ, 7ನೇ ಭಾಗ ದೇಶೀಯ ಸಂಸ್ಥಾನಗಳು. ಇದನ್ನು ರದ್ದು ಮಾಡ್ಯಾರಿ ಸರ. ಯಾವ ತಿದ್ದುಪಡಿಯಿಂದ? 7ನೇ ತಿದ್ದುಪಡಿಯಿಂದನೇ 7ನೇ ಭಾಗವನ್ನು ರದ್ದು ಮಾಡ್ಯಾರ. ಇನ್ನು 8ನೇ ಭಾಗಕ್ಕೆ ಬಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು, 239ರಿಂದ 242ನೇ ವಿಧಿಯವರೆಗೆ. ಇನ್ನು 9ನೇ ಭಾಗ ಪಂಚಾಯತ್ ರಾಜ್. ಭಾಳ ಸಲ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥ ಕ್ವಶನ್. 243ರಿಂದ 243O ಅಂತ ಕರಿತೀವಿ. ಇನ್ನು 9A ನಗರಾಡಳಿತ, 243P ಲಿಂದ 243ZG ಅಂತ ಕರಿತೀವಿ ವಿಧಿಗಳು. ಇನ್ನು 9B ಭಾಗ ಸಹಕಾರಿ ಸಂಘಗಳು, 243ರಿಂದ 243ZH ಲಿಂದ 243ZT, ZH ಲಿಂದ ZT ಅಂತ ಕರಿತೀವಿ. 10ನೇ ಭಾಗ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ. 11ನೇ ಭಾಗ ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ. ಹೌದಾ, 12ನೇ ಭಾಗ ಹಣಕಾಸು, ಆಸ್ತಿ ಮುಂತಾದವುಗಳ ಬಗ್ಗೆ. 13ನೇ ಭಾಗ ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ. 14ನೇ ಭಾಗದ ಮೇಲೆ ಕ್ವಶನ್ ಆಗಿತ್ತು 308ರಿಂದ 323. ಅದರಾಗನೇ ಬರ್ತಕ್ಕಂಥ 315ನೇ ವಿಧಿ ಏನು ಹೇಳ್ತದ್ರಿ, ಎದ್ರ ಬಗ್ಗೆ ಹೇಳ್ತೈತಿ, ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಹೇಳ್ತದ. ಇನ್ನು ಭಾಗ 16, ಹೌದಾ, 16ನೇ ಭಾಗ
14A ಒಂದು ಬರ್ತಿತ್ತಲ್ಲ 14A ನ್ಯಾಯಮಂಡಳಿಗಳ ಬಗ್ಗೆ ಹೇಳ್ತೈತಿ. 15ನೇ ಭಾಗ ಚುನಾವಣೆ ಭಾಳ ಇಂಪಾರ್ಟೆಂಟ. ಇನ್ನು 16ನೇ ಭಾಗ ಕೆಲವು ವರ್ಗಗಳಿಗೆ ಸಂಬಂಧಿಸಿದಂಥ ವಿಶೇಷವಾಗಿರ್ತಕ್ಕಂಥ ನಿಯಮಗಳನ್ನ ಹೇಳ್ತೈತಿ. 17ನೇ ಭಾಗ ಅಧಿಕೃತ ಭಾಷೆ ಭಾಳ ಇಂಪಾರ್ಟೆಂಟ. 18ನೇ ಭಾಗ ತುರ್ತು ಪರಿಸ್ಥಿತಿ. 352, 356, 360ನೇ ವಿಧಿ ಏನೆಲ್ಲ ತುರ್ತು ಪರಿಸ್ಥಿತಿಗಳನ್ನ ಹೇಳ್ತಾವಂತಕ್ಕಂಥದ್ದನ್ನು ಹೇಳ್ತೈತಿ. ಇನ್ನು ಭಾಗ 18 ಭಾಗ 19 ಮಿಸಲೇನಿಯಸ್. ಆಮೇಲೆ 20ನೇ ಭಾಗ ಸಂವಿಧಾನ ತಿದ್ದುಪಡಿ. 21ನೇ ಭಾಗ ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು. 22ನೇ ಭಾಗ ಸಂಸತ್ತಿನ ಇದು ಸಂಕ್ಷಿಪ್ತ ಶೀರ್ಷಿಕೆ ಮತ್ತು ಕಮೆನ್ಸ್ಮೆಂಟ್ ಅಂತ ಕರಿತೀವಿ. ಹಿಂದಿಯಲ್ಲಿ ಸಂವಿಧಾನದ ವಿಶೇಷವಾಗಿರ್ತಕ್ಕಂಥ ಪ್ರಕಟಣೆ ಮಾಡ್ತಕ್ಕಂಥ ವಿಷಯವನ್ನು ಯಾವುದು ಸಂವಿಧಾನದ ಭಾಗ 22 ಹೇಳ್ತೈತಿ. 20 ಓದು ಮುಂದೆ 22 ಭಾಗಗಳು, ಆದರೆ ಎಣಿಸಿದ್ರೆ 25 ಭಾಗಗಳಾಗ್ತವೆ. ಪ್ರಸ್ತುತ ಸಂವಿಧಾನದಲ್ಲಿರ್ತಕ್ಕಂಥ ಭಾಗಗಳ ಸಂಖ್ಯೆ ಎಷ್ಟ್ರಿ? 25. ಇದರ ಮೇಲೆ ಬೇಕಾದಂಥ ಭಾಗಗಳ ಕ್ವಶನ್ ಕೇಳಿ ನೀವು ಆನ್ಸರ್ನ ಹಾಕ್ತೀರಿ. ಸರಿ, ಮುಂದಿನ ಪ್ರಶ್ನೆ ಹೋಗೋಣ. ಸುಮ್ಮನೆ ಒಂದು ಅನುಕೂಲ ಆಗ್ತದೆ ನಿಮಗೆ, ಹೌದಲ್ಲ? ನೆಕ್ಸ್ಟ್, ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು ಮ್ಯಾಕ್ಸ್ ವೆಬರ್ ಅವರು. ಭಾಳ ಸರಳ ಇತ್ತು ಕ್ವಶನ. ಇಲ್ಲಿ ನೋಡ್ರಿ, ಹೇಳಿಕೆಯನ್ನು ಕೊಟ್ಟಾನ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಾರ. ಸಿಂಪಲ್ ಐತಿ. ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿದ್ದಾಗ ನಡೆದ ವಿದ್ಯಾರ್ಥಿ ಚಳುವಳಿಯಲ್ಲಿ ಇವರ ಕ್ಷೇತ್ರ ಕಾರ್ಯ ಟಿಪ್ಪಣಿಗಳು ಬೆಂಕಿಗೆ ತುತ್ತಾದವು. ದಿ ರಿಮೆಂಬರ್ಡ್ ವಿಲೇಜ್ ಎಂಬ ಸಾರ್ವಕಾಲಿಕ ಕೃತಿಯನ್ನು 1976ರಲ್ಲಿ ಪ್ರಕಟಣೆ ಮಾಡಿದ್ದರು. 1952ರಲ್ಲಿ ಅವರ ಗುರುಗಳಾದ A.R. ರಾಡಿಕ್ಲಿಫ್ ಬ್ರೌನ್ ಮಾರ್ಗದರ್ಶನದಲ್ಲಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂತಕ್ಕಂಥ ಪುಸ್ತಕವನ್ನು ಬರೆದರು. ಈ ಪುಸ್ತಕ ನೋಡನೆ ಆನ್ಸರ್ ಆಗ್ಬೋದು ನಾವು. M.N. ಶ್ರೀನಿವಾಸರಾಯರವರಿಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಗಳು 8ನೇ ತರಗತಿ ಪಠ್ಯ ಪುಸ್ತಕನಾಗ ಮಾಹಿತಿ ಐತಿ. ಇನ್ನು ನೋಡ್ರಿ, ಪಾಸಿಟಿವ್ ಫಿಲಾಸಫಿಯನ್ನು ಬರೆದವರು ಭಾಳ ಸರಳ ಐತ್ರಿ, ಪಟ ಜೋಡಿಸ್ಕೊಂಡ್ಬಿಡಮು. ಪಾಸಿಟಿವ್ ಫಿಲಾಸಫಿಯನ್ನು ಬರೆದವ್ರು ಯಾರ್ರಿ? ಆಗಸ್ಟ್ ಕಾಮ್ಟೇರ್ ಅವರು. ದಿ ಹೋಲಿ ಫ್ಯಾಮಿಲಿಯನ್ನು ಬರೆದವರು, ಕ್ಷಮಸ್ರಿ, ಪಾಸಿಟಿವ್ ಫಿಲಾಸಫಿಯನ್ನು ಕರೆಕ್ಟ್ ಐತಿ. ಪಾಸಿಟಿವ್ ಫಿಲಾಸಫಿಯನ್ನು ಬರೆದವರು ಆಗಸ್ಟ್ ಕಾಮ್ಟೆ. ದಿ ಹೋಲಿ ಫ್ಯಾಮಿಲಿ ಬರೆದವರು ಕಾರ್ಲ್ ಮಾರ್ಕ್ಸ್. ದಿ ಸಿಟಿ ಅಂತಕ್ಕಂಥ ಕೃತಿಯನ್ನು ಬರೆದವರು ಯಾರ್ರಿ? ಮ್ಯಾಕ್ಸ್ ವೆಬರ್ ಅವರು. ದ ರೂಲ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಅಂತಕ್ಕಂಥದ್ದು ಬರೆದದ್ದು ಎಮಿಲಿ ಡರ್ಕಿಮ್ರವರು. ಸರಿ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ನರ್ಮದಾ ಬಚಾವು ಆಂದೋಲನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಾನ. ಗುಜರಾತಿನ ಸರ್ದಾರ್ ಸರೋವರ ಯೋಜನೆಯಡಿಯಲ್ಲಿ ಕಟ್ಟಲಾದ ಅಣೆಕಟ್ಟು ಅಲ್ಲಿನ ಸ್ಥಳೀಯ ಜನರನ್ನು ಮತ್ತು ಬುಡಕಟ್ಟು ಜನರನ್ನು ನಿರ್ಗತೀಕರಣಕ್ಕೆ ಒಳಪಡಿಸಿತು. ಪರಿಸರ ಪ್ರೇಮಿ ಮೇಧಾ ಪಾಟ್ಕರ್ ಅವರ ನೇತೃತ್ವದಲ್ಲಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಅಲ್ಲಿನ ಜನರು ನರ್ಮದಾ ನದಿಯ ಸುತ್ತಮುತ್ತ ಚಳುವಳಿಯನ್ನು ನಡೆಸಿದರು. ಎರಡು ಸ್ಟೇಟ್ಮೆಂಟ್ ಸರಿಯಾದವ. ಆರಾಮಾಗಿ ನೀವು ಉತ್ತರವನ್ನು ಹಾಕ್ಬೋದು. ಯಾಕಂದ್ರೆ ಮೇಧಾ ಪಾಟ್ಕರ್ ಅವರು ನರ್ಮದಾ ನದಿಗೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡ್ತಾರೆ. ಓಕೆ. ಇನ್ನು ವ್ಯವಹಾರ ವಿಕಸನದ ಮೊದಲ ಹಂತ ಬೇಟೆಗಾರಿಕೆ ಮತ್ತು ಮೀನುಗಾರಿಕೆ ಹಿಡಿತಕ್ಕಂಥ ಸಮಾಜ ಅಂತ ಕರಿತೀವಿ. ಇದನ್ನು ವ್ಯವಹಾರದ ವಿಕಸನದ ಮೊದಲ ಹಂತ ಅಂತೇಳಿ ನಾವು ಕರಿತೀವಿ. 20 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಸರಕು ಮತ್ತು ಸೇವೆಗಳ ಸಂಬಂಧಿಸಿದ ಗ್ರಾಹಕರ ದೂರುಗಳನ್ನು ಎಲ್ಲಿ ಇತ್ಯರ್ಥ ಮಾಡಬಹುದು ರೀ? ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ. 20 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಸರಕು ಮತ್ತು ಸೇವೆಗಳ ಸಂಬಂಧಿಸಿದ ಗ್ರಾಹಕರ ದೂರುಗಳನ್ನು ಯಾವುದು ಇತ್ಯರ್ಥ ಮಾಡ್ತದ್ರೆ ಅಂತಂದ್ರೆ ಜಿಲ್ಲಾ ಗ್ರಾಹಕರ ವೇದಿಕೆ ಇತ್ಯರ್ಥ ಮಾಡ್ತದ. ಇನ್ನು ವಿಶ್ವ ವ್ಯಾಪಾರ ಸಂಘಟನೆ ಕೇಂದ್ರ ಕಚೇರಿಯಲ್ಲಿ ಆದ್ರಿ ಜಿನೇವಾದಲ್ಲಿ ಆದ. ನೆಕ್ಸ್ಟ್ ಕ್ಲಾಸ್ ಏನು ಮಾಡ್ತೀನಿ, ಪ್ರಮುಖವಾಗಿರ್ತಕ್ಕಂಥ ಸಂಘಟನೆಗಳು ಮತ್ತು ಅವುಗಳ ರಾಜಧಾನಿಗಳನ್ನ ಪಟ್ಟಿ ಮಾಡೀನಿ. ನೆಕ್ಸ್ಟ್ ಕ್ಲಾಸ್ನಾಗ ನಿಮಗೆ ಅದನ್ನು ಹೇಳ್ಕೊಡ್ತೀನಿ ಅಂತ. ಸರಿ, ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳಿಕೆ ಕೊಟ್ಟವರು ಆಲ್ಫ್ರೆಡ್ ಮಾರ್ಷಲ್ ರವರು. ತುಂಬ ಸಿಂಪಲ್ ಐತಿ. ಜನರ ಸಾಮಾನ್ಯ ಜೀವನದ ವ್ಯವಹಾರದ ಅಧ್ಯಯನವನ್ನು ಮಾಡುವುದೇ ಅರ್ಥಶಾಸ್ತ್ರ, ಆಲ್ಫ್ರೆಡ್ ಮಾರ್ಷಲ್. ನೋಡ್ರಿ, ಇದು ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತೈತಿ. ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತೈತಿ. ಇದು ವಿದೇಶಿ ವಿನಿಮಯದ ಸಂಗ್ರಹಕ ಮೇಲ್ವಿಚಾರಕ ಐತಿ. ಇದು ಸಾಲ ಪ್ರಮಾಣದ ನಿಯಂತ್ರಕ ಐತಿ. ಯಾವುದ್ರಿ? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದಮೇಲೆ ಕ್ವಶನ್ ಕೇಳೋಣ. ತುಂಬ ಸಲ ಕ್ವಶನ್ ಕೇಳ್ತಾನೆ. ಎಕನಾಮಿಕಲ್ಲಿ ನಮಗೆ ಆ ಕ್ವಶನ್ಗಳು ಭಾಳ ಪ್ರಮುಖ ಆಗ್ತವೆ. RBIಗೆ ಸಂಬಂಧಪಟ್ಟಂತೆ ಇವು 4 ಲಕ್ಷಣಗಳು ಕಂಡು ಬರ್ತಾವೆ. ಭಾರತೀಯ ರಿಸರ್ವ್ ಬ್ಯಾಂಕ್. ಪರೋಕ್ಷ ತೆರಿಗೆಗಳಂತ ಕೊಟ್ಟಾನ. ಕೇಂದ್ರ ಅಬಕಾರಿ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ಆಮದು ರಫ್ತು ಸುಂಕಗಳು, ಸೇವಾ ತೆರಿಗೆಗಳು, ಇವು ಎಲ್ಲವನ್ನೇನಂತ ಕರಿತೀವಿ? ಪರೋಕ್ಷ ತೆರಿಗೆಗಳಂತ ಕರಿತೀವಿ. ಹೌದಾ? ಪರೋಕ್ಷ ಅಂತಂದ್ರೆ ನಾವು ಇನ್ನೊಬ್ಬರ ಮೂಲಕ ತೆರಿಗೆಯನ್ನು ಕಟ್ಟುವುದು. ನಮ್ಮಿಂದನೇ ನೇರವಾಗಿ ತೆರಿಗೆಯನ್ನು ಹೋಗ್ತಿತ್ತಂದ್ರೆ ಅದಕ್ಕೆ ಪ್ರತ್ಯಕ್ಷ ಅಂತ ಕರಿತೀವಿ. ನಾವು ಇಂಡಿವಿಜುವಲ್ ಆಗಿ ಅಂದ್ರೆ ಇನ್ನೊಬ್ಬರ ಮೂಲಕ ನಾವು ತೆರಿಗೆಯನ್ನು ಕಟ್ತಿದ್ವಿ ಅಂತಂದ್ರೆ ಅದನ್ನು ನಾವು ಪರೋಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಸರಿ, ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು ಜನವರಿ 1, 1949. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಹಿಮಾಹಿತಿ ಪಡೆಯತಕ್ಕಂಥ ಉದ್ದೇಶವೆಂತಂದ್ರೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಲು. ಓಕೆ, ಇಷ್ಟು ಸಾಕು. ಯಾಕಂದ್ರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಈಗಾಗಲೇ ನಾನು ಸಪ್ರೇಟ್ ಆಗಿ ವಿಡಿಯೋವನ್ನು ಮಾಡಿ ಕ್ಲಾಸನ್ನು ಹಾಕಿನಿ. ನೀವು ಬೇಕಂತಂದ್ರೆ ಅಲ್ಲಿ ಹೋಗಿ ವಾಚ್ ಮಾಡ್ಬೋದು. ಎಲ್ಲರಿಗೂ ಇಷ್ಟು ತನಕ ಕ್ಲಾಸ್ ಕೇಳಿರಿ. ಎಲ್ಲರಿಗೂ ಧನ್ಯವಾದಗಳು. ಚೆನ್ನಾಗಿ ಓದ್ರಿ, ರಿವಿಷನ್ ಮಾಡಿರಿ. ಜಾಸ್ತಿ ನಿಮ್ಮಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು, ಹೌದಾ, ನಿಮ್ಮದಾಗಿರ್ತಕ್ಕಂಥ ಪಾಯಿಂಟ್ಸ್ ಇದ್ದು ಅಂತಂದ್ರೆ ಅವುಗಳನ್ನು ಹೆಚ್ಚು ರಿವಿಷನ್ ಮಾಡಿರಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕನ್ನು ರಿವಿಷನ್ ಮಾಡಿರಿ. ಎಕ್ಸಾಮ್ ಸಮೀಪದವ, ಕೂಲ್ ಆಗಿರ್ರಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಯತ್ನ ಮಾಡಿರಿ. ಎಕ್ಸಾಮ ಚೆಂದಾಗೆ ಆಗ್ತೈತಿ. ಡೋಂಟ್ ವರಿ, ನೀವು ಸ್ಕೋರ್ ಮಾಡೇ ಮಾಡ್ತೀರಿ. ಒಟ್ಟು ಏನೇ ಇರಲಿ, ಪಾಸಿಟಿವಿಟಿ ನಿಮ್ಮಲ್ಲಿ ಒಂದು
ಒಳ್ಳೆಯಾಗಿರ್ತಕ್ಕಂಥ ಸಕಾರಾತ್ಮಕ ಎನರ್ಜಿ ಇರಬೇಕು. ಯಾವತ್ತೂ ಸಕಾರಾತ್ಮಕ ನಮ್ಮ ಶಕ್ತಿಯಿಂದ, ಸಕಾರಾತ್ಮಕ ವಿಚಾರಧಾರೆಗಳಿಂದ ನಾವು ಸಾಕ್ತಾ ಹೋದ್ವಿ ಅಂತಂದ್ರೆ ಒಳ್ಳೆಯದು ಖಂಡಿತವಾಗಿ ಆಗೇ ಆಗ್ತೈತಿ. ಕಟ್ಟಿಟ್ಟಂತಹ ಬುತ್ತಿ ಎಲ್ಲರಿಗೂ ಏನಾಗ್ತೈತಿ. ಮತ್ತೆ ನಾನು ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು. ಮತ್ತೆ ಸಿಗೋಣ.